ಶ್ರೀ ಜನಾರ್ದನನು ಪರಮ ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಪಾದಕಮಲಗಳಿಗೆ ವಂದಿಸುತ್ತಾ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವಿಜಯ ಇದರ ಆಶ್ರಯದಲ್ಲಿ ಪ್ರತಿ ತಿಂಗಳು ಕೂಡ ನಾವು ಅನೇಕ ಉಚಿತ ಶಿಬಿರಗಳು, ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನಡೆಸುತ್ತಾ ಬಂದಿದ್ದೇವೆ. ಈ ವರ್ಷದ 3ನೇ ಉಚಿತ ಶಿಬಿರ ಇವತ್ತು ಕಿವಿ ಮೂಗು ಗಂಟಲು ತಜ್ಞರಿಂದ ಉಚಿತವಾಗಿ ತಪಾಸಣಾ ಶಿಬಿರವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಒಂದು ಉಚಿತ ತಪಾಸಣಾ ಶಿಬಿರಕ್ಕೆ ಬಂದು ತಪಾಸಣಾ ಶಿಬಿರವನ್ನ ದೀಪ ಪ್ರಜ್ವಲನ ಮುಖಾಂತರ ಬೆಳಗಿಸಕ್ಕೆ ಬಂದಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಸುರಕ್ಷಾ ಮೆಡಿಕಲ್ನ ಶ್ರೀಧರ KV ಸರ್ ಅವರು ಫಾರ್ಮಸಿಸ್ಟ್ ಕೂಡ, ಅದೇ ತರ ಕೆಮಿಸ್ಟ್ ಕೂಡ, ಅದೇ ತರ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಆಫ್ ಬೆಳ್ತಂಗಡಿ ತಾಲೂಕಿನ ಇವರು ಆಗಿದ್ರು. ಇವರನ್ನ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಇವರಿಗೆ PRO ಆಗಿರುವಂತಹ ಸುಮಂತ್ರಯ್ಯ ಅವರು ಹೂಗುಚ್ಚ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ತರ ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮೆಲ್ಲರ ಪ್ರೀತಿಯ ಮ್ಯಾನೇಜಿಂಗ್ ಡೈರೆಕ್ಟರ್. ಆಸ್ಪತ್ರೆಯನ್ನ ತಾಲೂಕಿಗೆ ಸೀಮಿತವಾಗಿದ್ದ ಆಸ್ಪತ್ರೆಯನ್ನ ದೇಶಕ್ಕೆ ಪರಿಚಯಿಸುವಲ್ಲಿ ಸಫಲರಾಗಿ ಇವತ್ತು ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವ ನಮ್ಮೆಲ್ಲರ ಪ್ರೀತಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀಯುತ ಜನಾರ್ದನ್ ಸರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ಅವರಿಗೆ ಹೂಗುಚ್ಚ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಆಸ್ಪತ್ರೆಯ HR ಆಗಿರುವ ಶ್ರೀಮತಿ ಸೌಮ್ಯ ಮೇಡಮ್ ಅವರ ಹತ್ರ ಕೇಳ್ಕೊಳ್ತಿದ್ದೇನೆ. ಅದೇ ತರ ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮೆಲ್ಲರ ಪ್ರೀತಿಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿರುವ ಡಾಕ್ಟರ್ ದೇವೇಂದ್ರ ಕುಮಾರ್ ಸರ್ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ಇವರಿಗೆ ಹೂಗುಚ್ಚ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಆಸ್ಪತ್ರೆಯ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿರುವ ಶ್ರೀಮತಿ ಶರ್ಲಿ ಮ್ಯಾಮ್ ಅವರ ಹತ್ರ ಕೇಳಿಕೊಳ್ತಿದ್ದೇನೆ. ಎಸ್, ಥ್ಯಾಂಕ್ ಯು. ಇನ್ನು ಇವತ್ತಿನ ರೂವಾರಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಅತಿ ಚಿಕ್ಕ ಅವಧಿಯಲ್ಲೇ ಫೇಮಸ್ ಆಗಿರುವಂತ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರೋಹನ್ ಸರ್ ಅವರು ಸ್ಪೆಷಲಿಸ್ಟ್. ಅವರು ಕಿವಿ ಗಂಟಲು ತಜ್ಞರಲ್ಲಿ ಅವರು ಸ್ಪೆಷಲಿಸ್ಟ್, ಬೆಳ್ತಂಗಡಿ ತಾಲೂಕಿನ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೋದು. ಇನ್ನವರು ಕರ್ನಾಟಕದಾದ್ಯಂತ ಮಿಂಚಲಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಎಲ್ಲರ ಪರವಾಗಿ ಸ್ವಾಗತಿಸಿದ್ದೇವೆ. ಅವರನ್ನ ಹೂಗುಚ್ಚ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಮೇಂಟೆನೆನ್ಸ್ ವಿಭಾಗದ ಮ್ಯಾನೇಜರ್ ಆಗಿರುವ ಶ್ರೀಯುತ ಜಯಕೀರ್ತಿ ಸರ್ ಅವರು ಬಂದು ಹೂಗುಚ್ಚ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಆಗಿರುವ ಡಾಕ್ಟರ್ ಸಾತ್ವಿಕ್ ಜೈನ್ ಸರ್ ಅವರು ಕೂಡ ಸೇರಿಕೊಳ್ಳಲಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಎಲ್ಲರನ್ನ ಇಲ್ಲಿ ಬಂದು ನೆರೆದಿರುವಂತಹ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು ಜೊತೆಗೆ ಶಿಬಿರಾರ್ಥಿಗಳು ಯಾರೆಲ್ಲ ಬಂದಿದ್ದೀರಿ ಅವ್ರನ್ನು ಕೂಡ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ದೀಪವನ್ನ ಪ್ರಜ್ವಲಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ವೇದಿಕೆ ಮೇಲಿರುವ ಗಣ್ಯರ ಹತ್ರ ಕೇಳ್ಕೊಳ್ತಾ, ಅದೇ ತರ ಈ ಒಂದು ಕಾರ್ಯಕ್ರಮಕ್ಕೆ ಮೀಡಿಯಾದವರು ಕೂಡ ಬಂದಿದ್ದಾರೆ. ಅವ್ರನ್ನ ಕೂಡ ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ದೀಪವನ್ನ ಪ್ರಜ್ವಲಿಸುವ ಮುಖಾಂತರ ಈ ಒಂದು ಉಚಿತ ಕಿವಿ ಮೂಗು ಗಂಟಲು ತಪಾಸಣಾ ಶಿಬಿರಕ್ಕೆ ಚಾಲನೆ ಕೊಟ್ಟಂತ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂದಕ್ಕೆ ಶಿಬಿರವನ್ನ ಉದ್ದೇಶಿಸಿ ಮಾತಾಡಬೇಕಾಗಿ ಶ್ರೀಯುತ ಶ್ರೀಧರ KV ಸರ್ ಅವರ ಹತ್ರ ಕೇಳ್ಕೊಳ್ತೀವಿ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತ SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ MD ಆಗಿರುವಂಥ ಶ್ರೀಯುತ ಜನಾರ್ದನ್ ಅವರೇ, ಹಾಗೆ ಹಾಸ್ಪಿಟಲ್ನ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿರುವಂಥ ಡಾಕ್ಟರ್ ದೇವೇಂದ್ರ ಅವರೇ, ENT ಸ್ಪೆಷಲಿಸ್ಟ್ ನಮ್ಮ ನೇಬರ್ ಅವರು, ಇವತ್ತಿಗೂ ನಾನು ಫೋನ್ ಮಾಡಿದರೆ ಅಂಕಲ್ ಅಂತಲೇ ಕರೆಯಿರಿ ಅಂತ ನಮ್ಮ ಡಾಕ್ಟರ್ ರೋಹನ್ ಅವರೇ, ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಆಸ್ಪತ್ರೆ ಸಿಬ್ಬಂದಿಗಳೇ ಹಾಗೂ
ಇವತ್ತಿನ ಶಿಬಿರದ ಫಲಾನುಭವಿಗಳಿಗೆ. ಆರೋಗ್ಯ ಅಂತ ಹೇಳಿದ್ದು ಮನುಷ್ಯನಿಗೆ ಬಹಳ ಮುಖ್ಯ. ಯಾಕೆಂತ ಹೇಳಿದ್ರೆ ಆರೋಗ್ಯ ಇಲ್ಲ ಅಂತ ಹೇಳಿದರೆ ಎಷ್ಟೇ ಸಂಪತ್ತಿದ್ರು, ಐಶ್ವರ್ಯ ಇದ್ದರೂ, ಎಷ್ಟೇ ಮನೆಯಲ್ಲಿ ಎಷ್ಟೇ ಸವಲತ್ತುಗಳಿದ್ದರೂ ಅವನ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಇದಕ್ಕೆ ನಮ್ಮ ಆರೋಗ್ಯದ ಈ ಫೀಲ್ಡ್ ಅಥವಾ ವೈದ್ಯಕೀಯ ಕ್ಷೇತ್ರವನ್ನು ನಾವು ನೋಡಿದರೆ ಮೊದಲು ಬಹಳ ಸುಧಾರಣೆ ಆಗಿರಲಿಲ್ಲ. ಆಗ ಡೆತ್ ರೇಟ್ ಅಂತ ಹೇಳ್ತೇವೆ ನಾವು. ಸಾಧಾರಣ 1,000 ಜನ ಆಸ್ಪತ್ರೆಗೆ ಬಂದರೆ 14 ಜನ ಸಾಯ್ತಿದ್ರಲ್ಲಿ. ಈಗ ಕಳೆದ ಒಂದು 2 ವರ್ಷದ ಹಿಂದಿನ ಅವರ ಅಂಕಿಅಂಶಗಳ ಪ್ರಕಾರ 1,000 ಜನ ಆಸ್ಪತ್ರೆಗೆ ಬಂದರೆ ಬರೀ 6.9 ಅಂದರೆ ಹತ್ರ 7 ಜನ ಸಾಯ್ತಾರೆ ಅಷ್ಟೇ. ಅಂದರೆ ಅಷ್ಟು ಸುಧಾರಣೆ ಆಗಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ಆಸ್ಪತ್ರೆಗಳಲ್ಲಿ ಈಗ ಎಲ್ಲ ಸಕಲ ಎಲ್ಲ ಫೆಸಿಲಿಟಿಗಳಿರುವಂತಹ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಿರ್ಬೋದು ಅಥವಾ ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳಿರ್ಬೋದು, ಔಷಧೀಯ ಕ್ಷೇತ್ರಗಳಲ್ಲಿ ಬಹಳಷ್ಟು ರಿಸರ್ಚ್ಗಳಾಗಿ ಹೊಸ ಹೊಸ ಔಷಧಿಗಳು ಬಂದಿದೆ, ಹೊಸ ಹೊಸ ಲ್ಯಾಬೊರೇಟರಿಗಳು, ಸುಸಜ್ಜಿತವಾದ ಲ್ಯಾಬ್ಗಳಲ್ಲಿ ಇರುವ ಕಾರಣ ಹೆಚ್ಚಿನ ಜನರು ಗುಣಮುಖವಾಗಿ ಮನೆಗೆ ತೆರಳ್ತಾ ಇದ್ದಾರೆ. ನಾವು ಈ ಸುಧಾರಣೆ ಆಗೋ ಮೊದಲು ಸಾಧಾರಣ ನಾವು ಬೇರೆ ಕಡೆದ್ದು ನೋಡೋದು ಬೇಡ, ಕಳೆದ ಒಂದು 38-40 ವರ್ಷದ ಹಿಂದೆ ಬೆಳ್ತಂಗಡಿ ತಾಲೂಕು ಹೇಗಿತ್ತು ಅಂತ ನೋಡು. ನಾನು ಅಂಗಡಿ ಓಪನ್ ಮಾಡುವಾಗ, ಮೆಡಿಕಲ್ ಸ್ಟೋರ್ ಓಪನ್ ಮಾಡುವಾಗ 1988ರಲ್ಲಿ ಮಾಡಿದ್ದೇನೆ. 38ನೇ ವರ್ಷ ಇದು. 38 ವರ್ಷಗಳ ಹಿಂದೆ ನಾವು ನೋಡಿದರೆ ಬೆಳ್ತಂಗಡಿ ತಾಲೂಕಿನ ಸ್ಪೆಷಲಿಸ್ಟ್ಗಳು ಯಾರಿಲ್ಲ. ಸ್ಪೆಷಲಿಸ್ಟ್ಗಳನ್ನು ಕಾಣಬೇಕಂತಾದ್ರೆ ಅವ್ರು ದೂರದ ಮಂಗಳೂರಿಗೆ ಅಥವಾ ಪುತ್ತೂರಿಗೆ ಹೋಗ್ಬೇಕಿತ್ತು. ಪುತ್ತೂರಲ್ಲಿ ಒಂದು 2 ಜನ ಮಾತ್ರ ಇದ್ದದ್ದು, ಮಂಗಳೂರಿಗೆ ಹೋಗ್ಬೇಕಿತ್ತು. ಇಲ್ಲಿ ಯಾವುದೇ ರೀತಿಯ ಫೆಸಿಲಿಟಿಗಳಿರಲಿಲ್ಲ. ಒಂದು ಮೆಡಿಕಲ್ ಸ್ಟೋರ್ಗಳು ಬೆರಳೆಣಿಕೆ ಎಷ್ಟು ಮಾತ್ರ ಇದ್ದದ್ದು. ಬೆಳ್ತಂಗಡಿಯಲ್ಲಿ ಒಂದು 2 ಮೆಡಿಕಲ್ ಸ್ಟೋರ್, ಉಜಿರೆಯಲ್ಲಿ ಒಂದು ಮೆಡಿಕಲ್ ಸ್ಟೋರ್. ನಾವಂತೂ ಆಗ ಫುಲ್ ಬಿಸಿ. ರಾತ್ರಿ ಅಂಗಡಿ ಬಂದ್ ಮಾಡಿ ಹೋದ ಮೇಲೆ ಸಹ ನಮ್ಮನ್ನು ಆಗ ಫೋನ್ ಸಹ ಇರಲಿಲ್ಲ. ರಿಕ್ಷಾ ಮಾಡಿಕೊಂಡು ಮನೆಗೆ ಬಂದು ಕರ್ಕೊಂಡೋಗಿ ಪುನಃ ಔಷಧಿಯನ್ನೆಲ್ಲ ಅವರಿಗೆ ನಾವು ಕೊಟ್ಟು ಪುನಃ ನಾವು ಮನೆಗೆ ಬರ್ತಿದ್ದೆವು. ಒಂದು ಸಲ ಅಂತೂ ನಾವೊಂದು 3 ಸಲ ಬೆಳಿಗ್ಗೆ ರಾತ್ರಿ ಬಂದ್ ಮಾಡಿದ ಮೇಲೆ ಬೆಳಿಗ್ಗಿನವರೆಗೆ 3 ಸಲ ನಾನು ಔಷಧಿ ಅಂಗಡಿಗೆ ಬಂದು ಮದ್ದು ತೆಗೆದುಕೊಟ್ಟಿದ್ದೇನೆ. ಆಗ ಲ್ಯಾಬ್ಗಳು ಸಹ ಇಲ್ಲಿ ಇರಲಿಲ್ಲ. ಮೋಸ್ಟ್ಲಿ SDM ಹಾಸ್ಪಿಟಲ್, ಆಗ TB ಸೆಂಟೋರಿಯಂ ಅಂತ ಆಗಿತ್ತು. ಆ TB ಸೆಂಟೋರಿಯಂ ಹಾಸ್ಪಿಟಲ್ನ ಅಲ್ಲಿ ಒಂದು ಲ್ಯಾಬ್ ಬಿಟ್ಟರೆ ಬೆಳ್ತಂಗಡಿ ಇದ್ದದ್ದು ಕೇವಲ ಒಂದು ಲ್ಯಾಬ್. ಅದು ಈಗದಾಗೆ ಸುಸಜ್ಜಿತ ಲ್ಯಾಬ್ ಇರಲಿಲ್ಲ. ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಅವನೇ ಟೆಸ್ಟ್ ಬಿಡ್ಕೊಂಡು ಅದಕ್ಕೆ ರಿಯೇಜೆಂಟ್ಗಳನ್ನು ಅಥವಾ ಸೊಲ್ಯೂಷನ್ಗಳನ್ನು ಹಾಕಿ ಟೆಸ್ಟ್ ಮಾಡಿ ಮತ್ತೆ ರಿಪೋರ್ಟ್ ಕೊಡಬೇಕಿತ್ತು. ಅಂತ ಕಾಲ. ಒಂದು ENT ಕೇಸ್ ಯಾವ್ದಾದ್ರು ನಿಮ್ಮ ಒಂದು ಮಗುವಿಗೆ ಒಂದು ಯಾವುದೋ ಒಂದು ಬೀಜವನ್ನು ಮೂಗಿನೊಳಗೆ ಹಾಕಿಕೊಂಡು ಅದನ್ನು ತೆಗಿಲಿಕ್ಕೆ ಮಂಗಳೂರಿಗೆ ಹೋದಂತ ಕಾಲ ಅದು. ಆ ಟೈಮಿಗೆ ಬೆಳ್ತಂಗಡಿಗೆ ಬಂದದ್ದು ಒಬ್ರು ಸರ್ಜನ್, ಡಾಕ್ಟರ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದಿದ್ರು. ಅವರು ಸಾಧಾರಣ MS ಜನರಲ್ ಸರ್ಜರಿ. ಬಟ್ MS ಸರ್ಜರಿ ಆದರೂ ಎಲ್ಲ ಪೇಷಂಟನ್ನು ಅವ್ರು ನೋಡ್ತಾ ಇದ್ರು. ಡೆಲಿವರಿ ಮಾಡಿಸೋದ್ರಿಂದ ಹಿಡಿದು ಅವರೇ, ಅಥವಾ ಫ್ರ್ಯಾಕ್ಚರ್ ಆದರೆ POP ಅವರೇ ಆಗ್ತಾ ಇದ್ರು, ಅಥವಾ ಬೇರೆ ನಿಮ್ಮ ENT ಅಥವಾ ಕಣ್ಣಿದ್ದು ಎಂತ ಇದ್ರು ಅವರೇ ನೋಡುವಂಥ ಕಾಲ ಅದು. ಹಾಗಾಗಿ ಆ ಟೈಮಲ್ಲಿ ಬಹಳಷ್ಟು ತೊಂದರೆಗಳಿತ್ತು. ಬಟ್ ಈಗ ನಾವು ಇಲ್ಲಿ ಹಾಸ್ಪಿಟಲ್ ಆದ ಮೇಲೆ ನಮಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಒಂದೇ ಸೂರಿನಡಿಯಲ್ಲಿ ಎಲ್ಲ ಟ್ರೀಟ್ಮೆಂಟ್ಗಳು, ಅದು ಎಕ್ಸ್ರೇ ಇರ್ಬೋದು, ಸ್ಕ್ಯಾನಿಂಗ್ ಇರ್ಬೋದು, CT ಸ್ಕ್ಯಾನ್ ಇರ್ಬೋದು, ಸುಸಜ್ಜಿತವಾದ ಲ್ಯಾಬ್ ಇರ್ಬೋದು, ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಎಲ್ಲವೂ ಇಲ್ಲಿ ಸಿಕ್ಕಿದೆ ಅಂತ ಹೇಳಿದರೆ ಅದು ಖಂಡಿತ ನಮ್ಮ ಪುಣ್ಯ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಕಾವಂದರು ಇಷ್ಟು ಒಳ್ಳೆ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಅದು ಖಂಡಿತ ನಮ್ಮ ಪುಣ್ಯ. ಯಾಕಂದ್ರೆ ಬೆಳ್ತಂಗಡಿ ತಾಲೂಕಿನವ್ರಿಗೆ ಅಲ್ಲದೆ ಈಗ ನೆರೆಹೊರೆಯ ಎಲ್ಲ ತಾಲೂಕುಗಳು ಈಗ ಈ ಹಾಸ್ಪಿಟಲ್ನ ಹೆಸರನ್ನು ಹೇಳ್ತಾ ಇದ್ದೇವೆ. ಅದು ಖಂಡಿತವಾಗಿಯೂ ನಮ್ಮೆಲ್ಲರಿಗೂ ಒಂದು ಪುಣ್ಯದ ಕೆಲಸ. ಆದ ಕಾರಣ ಎಲ್ಲರೂ ಇಂಥ ಈ ಶಿಬಿರವನ್ನು ಅದರ ಲಾಭವನ್ನು ಪಡ್ಕೊಳ್ಬೇಕು. ಯಾಕಂದ್ರೆ ಆರಂಭಿಕ ಹಂತದಲ್ಲಿ ಯಾವುದೇ ಕಾಯಿಲೆಗಳು ಬಂದರೂ ಅದನ್ನು ಗುಣಪಡಿಸ್ಲಿಕ್ಕೆ ಆಗ್ತದೆ. ಆದರೂ ನಾವು ಅದನ್ನು ಉಪಯೋಗ ಪಡಿಸಿಕೊಂಡು ನಾವು ಹೇಗೆ ಗುಣಪಡಿಸ್ತೇವೆ ಅಂತ ಹೇಳೋದ್ರಲ್ಲಿ ಇರುವುದು. ಆದ ಕಾರಣ ಇವತ್ತಿನ ಈ ಶಿಬಿರ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ನಡೀಲಿ, ಹೆಚ್ಚು ಫಲಾನುಭವಿಗಳು ಅದನ್ನು ಅದರ ಒಂದು ಫಲವನ್ನು ಪಡೀಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಬಹಳ ಖುಷಿ ಆಯ್ತು ಎಲ್ರಿಗೂ ಅಂತ ಮಾತನಾಡಿದ್ದೀರಿ ನೀವು. ತಮ್ಮ ಎಕ್ಸ್ಪೀರಿಯನ್ಸ್ ಮುಂದೆ ನಾವುಗಳು ಏನು ಅಲ್ಲ. 38 ವರ್ಷಗಳ ಸುದೀರ್ಘ ಕಾಲ ಮೆಡಿಕಲ್ ಇಟ್ಕೊಂಡು ಜನರ ಸೇವೆ ಮಾಡಿದ್ದೀರಿ. ಅದು ಹೇಳಿದಾಗೆ ರಾತ್ರಿ ಹೊತ್ತಲ್ಲಿ ಆ ಟೈಮಲ್ಲಿ ಫೋನ್ ಇರಲಿಲ್ಲ, ಆದ್ರೂ ರಾತ್ರಿ ಮಲಗಿರೋ ಟೈಮಲ್ಲಿ ಕೂಡ ಎದ್ದು ಬಂದು ಜನರ ಸೇವೆ ಮಾಡಿದ್ದೀರಿ. ನಾವೆಲ್ಲರೂ ಪುಣ್ಯವಂತರು. ನಿಮ್ಮಂತ ಸೇವಕರನ್ನ ನಾವು ಉಜಿರೆಯಲ್ಲಿ ಹೊಂದಿದ್ದೇವೆ. ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ಈಗ ಮುಂದಕ್ಕೆ ಶಿಬಿರವನ್ನ ಉದ್ದೇಶಿಸಿ ಮಾತಾಡ್ಬೇಕಂತ
ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿರುವ ಶ್ರೀಯುತ ಡಾಕ್ಟರ್ ದೇವೇಂದ್ರ ಸರ್ ಹತ್ರ ಕೇಳಿ. ಓಂ ಶ್ರೀ ಮಂಜುನಾಥಾಯ ನಮಃ. ENT ಫ್ರೀ ಕ್ಯಾಂಪ್ ಇವತ್ತು ನಡೆಸ್ತಾ ಇದ್ದೇವೆ. ಡಾಕ್ಟರ್ ರೋಹನ್ ಎಸ್ ಕಾಮ್. ENT ಇಸ್ ಒನ್ ಡಿಪಾರ್ಟ್ಮೆಂಟ್. ಇದರಲ್ಲಿ ಎಲ್ಲ ವಯಸ್ಸಿನವರೆಗೂ ಬೇಕು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಕೂಡ. ಸಣ್ಣ ಮಕ್ಕಳು ನೋಡಿದ್ರೆ ನೀವೇನೋ ಒಂದು ಕಣ್ಣಿಗೆ ಕಿವಿಗೆ ಮೂಗಿಗೆ ಏನೋ ಒಂದು ಹಾಕೊಳ್ತು, ಬೀಜನ ಹಾಕೊಳ್ತು ಅಂತ ಏನೋ ನುಂಗಿತ್ತು, ಕಾಯಿನ್ ನುಂಗಿದ್ರು ಅಂದರೆ ಬರಬೇಕಾಗಿದ್ದು ಅವರೇ. ಫೈನಲ್ ಆಗಿ ಎಮರ್ಜೆನ್ಸಿಯಲ್ಲಿ ಈಗ ಈಸ್ ಅಟೆಂಡಿಂಗ್ ಕೇಸಸ್ ಎಲ್ಲ. ಹೋಪ್ ಈಸ್ ಬ್ಯುಸಿ ಆಲ್ಸೋ ಇಲ್ಲಿ ಅಲ್ಲದೆ. ಆ್ಯಂಡ್ ಥ್ಯಾಂಕ್ ಯು ರೋಹನ್. ಆ್ಯಂಡ್ ಹೇಳಿದಾಗೆ ಎಲ್ಲರಿಗೂ ಒನ್ ಟೈಮ್ ಅದು ಎಲ್ಲರಿಗೂ ಒಂದು ಕಾಮನ್ ಕೋಲ್ಡ್ ಅಥವಾ ಅದು ಎಲ್ಲರಿಗೂ ಆಗೇ ಆಗಿರ್ತದೆ. ಅದು ಕಾಮನ್ ಆಗಿರಲ್ಲ, ಅದ್ರ ಪ್ರಾಬ್ಲಮ್ ಆಗ್ತದೆ. ಅದು ಕಾಮನ್ ಕೋಲ್ಡ್ ಅಂತ ಹೆಸರು ಮಾತ್ರ, ಅದ್ರ ಪ್ರಾಬ್ಲಮ್ ದಿನಪೂರ್ತಿ ಪ್ರಾಬ್ಲಮ್ ಮಾಡುತ್ತೆ. ಸೊ ಆ ಥರದ್ದಿದ್ದಾಗ ENT ಅವ್ರಿಗೆ ಮೇನ್ ನಾವು ಹೋಗ್ಬೇಕಾಗಿರೋದು. ಸೊ ಹಾಗೆ ಒಬ್ಬರಿಗೆ ಎಲ್ಲರಿಗೂ ಒಂದು ಟಾನ್ಸಿಲ್ಸ್ ಎಲ್ಲರೂ ಸರ್ಜರಿ ಅದೆಲ್ಲ ಹಾಗೇ ಇರ್ತದೆ, ನನಗೂ ಆಗಿದೆ. ಸೊ ಟಾನ್ಸಿಲ್ಸ್ ಅಥವಾ ಅಡಿನಾಯ್ಡ್ ಯಾವುದಾದ್ರೂ ಒಂದು ಸಮಸ್ಯೆಗಳು ಹಾಗೆ ಆಗ್ತಾ ಇರ್ತದೆ. ಸೊ ದಟ್ ಇಸ್ ದ ಕಾಮನೆಸ್ಟ್ ಥಿಂಗ್. ಸೊ ಅದಕ್ಕೆ ಮಕ್ಕಳು ಅದನ್ನು ಮಕ್ಕಳಿಗೆ ತುಂಬ ಬೇಗ ತೊಂದರೆ ಆಗುವಂಥದ್ದು ಟಾನ್ಸಿಲ್ಸ್ ಅಂತ ಅಡಿನಾಯ್ಡ್ಸ್ ಅದು. ಸೊ ಅವರಿಗೆ ಅದೆಲ್ಲರೂ ಸೇವೆ ಮಾಡಬೇಕು, ಸೇವೆ ಖಂಡಿತವಾಗಿ ಸೇವೆ ಬೇಕಾಗ್ತದೆ. ಮೋಸ್ಟ್ ಆಫ್ ದ ಟೈಮ್ ಅದು ಇಗ್ನೋರ್ ಆಗ್ತದೆ. ಅದನ್ನು ಡಯಾಗ್ನೋಸ್ ಮಾಡಿ ಕರೆಕ್ಟಾಗಿ ಅದು ಟ್ರೀಟ್ಮೆಂಟ್ ಮಾಡಿದ್ರೆ ಅದಕ್ಕೆ ಇಮ್ಯುನಿಟಿ ಕೂಡ ಇಂಪ್ರೂವ್ಮೆಂಟ್ ಆಗುವಂಥ ಚಾನ್ಸಸ್ ಇರ್ತದೆ ಅದರಿಂದಾಗಿ. ಸೊ ಹಾಗೆ ಇದು ಮಲ್ಟಿಪ್ರಾಂಗ್ ಅಪ್ರೋಚ್ ಆಗ್ತದೆ ಇದರಿಂದಾಗಿ. ಸೊ ಹಾಗೆ ಇದು ಈ ಶಿಬಿರದ ಉಪಯೋಗನ ಎಲ್ಲರೂ ಪಡ್ಕೋಬೇಕು ಅಂತ ನಾನು ಹಾರೈಸ್ತೇನೆ. ವಿಶ್ ಯು ಆಲ್ ದ ಬೆಸ್ಟ್. ಎಸ್, ಥ್ಯಾಂಕ್ ಯು ಸರ್. ಮುಂದಕ್ಕೆ ಶಿಬಿರವನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ಡಾಕ್ಟರ್ ರೋಹನ್ ಸರ್ ಹತ್ರನೇ ಕೇಳ್ಕೊಳ್ತೀವಿ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪೂಜ್ಯ ಖಾವಂದರ ಆಶೀರ್ವಾದದೊಂದಿಗೆ ಹಾಗೂ ನಮ್ಮ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಜನಾರ್ದನ್ ಸರ್ ಇವರ ಮಾರ್ಗದರ್ಶನದೊಂದಿಗೆ ಇವತ್ತು ENT ಕ್ಯಾಂಪನ್ನು ಇಟ್ಕೊಂಡಿದ್ದೇವೆ. ಇದರಲ್ಲಿ ಇವತ್ತು ಮೇನ್ ಆಗಿ ಫೋಕಸ್ ಮಾಡ್ತಿರೋದು ಅಂತ ಹೇಳಿದರೆ ಶ್ರವಣ ಪರೀಕ್ಷೆ ಅಂತ ಹೇಳಿದರೆ ಉಚಿತವಾಗಿ ಹಿಯರಿಂಗ್ ಟೆಸ್ಟ್ ಅನ್ನ ಮಾಡ್ತಾ ಇದ್ದೇವೆ. ಕಿವಿಡುತನದ ಪರೀಕ್ಷೆ ಅಂತ ಏನು ಹೇಳ್ತೇವೆ, ಟ್ಯೂನಿಂಗ್ ಫೋಕ್ ಟೆಸ್ಟ್ ಅನ್ನ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಇನ್ನೊಂದು ಏನಂತ ಹೇಳಿದರೆ ಕ್ಯಾನ್ಸರ್ ಚೆಕಪ್ ಕೂಡ ಮಾಡ್ತಾ ಇದ್ದೇವೆ. ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಏನು ಹೇಳ್ತೇವೆ, ಹೆಚ್ಚಾಗಿ ತಂಬಾಕು ತಿನ್ನುವವರಲ್ಲಿ, ಬೀಡಿ, ತಂಬಾಕು, ಸಿಗರೆಟ್ ಮುಂತಾದವು ಸೇವನೆ ಮಾಡುವವರಲ್ಲಿ ಕ್ಯಾನ್ಸರ್ ಇರುವ ಲಕ್ಷಣಗಳು ಏನು ಕಂಡು ಬಂದರೆ ಅದನ್ನು ಪತ್ತೆ ಹಚ್ಚುವಂತಹ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಕೂಡ ಇವತ್ತು ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಬೇರೆ ಕಿವಿ, ಮೂಗು, ಗಂಟಲಿನ ಯಾವುದೇ ಸಮಸ್ಯೆ ಇರ್ಬೋದು, ಥೈರಾಯ್ಡ್ ರಿಲೇಟೆಡ್ ಸಮಸ್ಯೆ ಇರ್ಬೋದು, ಮೈಗ್ರೇನ್, ವರ್ಟಿಗೋ ಮುಂತಾದ ಸಮಸ್ಯೆಗಳಿಗೆ ಕೂಡ ಉಚಿತವಾದಂತಹ ಒಂದು ಸಮಾಲೋಚನೆ ಹಾಗೂ ಚಿಕಿತ್ಸೆಯನ್ನು ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಹಾಗೂ ಇನ್ನೊಂದೇನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದರೆ, ನಮ್ಮ ಆಸ್ಪತ್ರೆಯಲ್ಲಿ ಬರೀ ENT ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ಸ್ಪೆಷಾಲಿಟೀಸ್ ಕೂಡ ಅವೈಲೇಬಲ್ ಇದೆ. ಎಲ್ಲ ರೀತಿಯಾದಂತಹ ಸ್ಪೆಷಾಲಿಟೀಸ್ಗಳಿಗೆ ಅತ್ಯಂತ ಟ್ರೈನ್ಡ್ ಡಾಕ್ಟರ್ಸ್, ಸರ್ಜನ್ಸ್ ಎಲ್ಲ ಇದ್ದಾರೆ. ಫಿಸಿಷಿಯನ್ ಇಂದ ಹಿಡಿದು ಡರ್ಮೆಟಾಲಜಿ ಅಂದರೆ ಚರ್ಮದ ರೋಗ ಇರ್ಬೋದು, ಸ್ತ್ರೀ ತಜ್ಞರಿರ್ಬೋದು, ಮಕ್ಕಳ ತಜ್ಞರಿರ್ಬೋದು, ಕಣ್ಣಿನ ತಜ್ಞರಿರ್ಬೋದು, ಡೆಂಟಲ್, ಇತ್ತೀಚೆಗೆ ಸೈಕ್ಯಾಟ್ರಿಸ್ಟ್ ಕೂಡ ಬಂದಿದ್ದಾರೆ, ನಮ್ಮಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಇಷ್ಟೆಲ್ಲ ಇರುವಾಗ ಇದೆಲ್ಲ ಮಾಡಿರುವಂಥದ್ದು ನಮ್ಮ ಉಜಿರೆಯ ಗ್ರಾಮಸ್ಥರಿಗೆ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಅಂತಾನೆ ಮಾಡಿರುವಂಥದ್ದು. ಇದೆಲ್ಲರೂ ಬಂದು ನೀವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು. ಹಾಗೂ MD ಸರ್ ಆಲ್ರೆಡಿ ರೀಸೆಂಟ್ ಆಗಿ ಅನೌನ್ಸ್ ಮಾಡಿದಂತೆ ನಮ್ಮ ಆಸ್ಪತ್ರೆಯಲ್ಲಿ MRI ಮೆಷಿನ್ ಕೂಡ ಬರ್ತಾ ಇದೆ ಸದ್ಯದಲ್ಲಿ. ಇದೆಲ್ಲದರ ಫೆಸಿಲಿಟೀಸ್ ನೀವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತು ಕ್ಯಾಂಪಿಗೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಕ್ಯಾಂಪನ್ನು ಯಶಸ್ವಿಗೊಳಿಸಬೇಕು ಹಾಗೂ ಉಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಹಾಗೂ ಇವತ್ತು ಈ ಕಾರ್ಯಕ್ರಮಕ್ಕೆ ಶ್ರೀಧರ್ ಸರ್ ಅವರು ಬಂದಿದ್ದಾರೆ, ಅವರಿಗೆ ಕೂಡ ಥ್ಯಾಂಕ್ ಯು ಹೇಳಲಿಕ್ಕೆ ಬಯಸ್ತೇನೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಮುಂದಕ್ಕೆ ಶಿಬಿರವನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ಪ್ರೀತಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀಯುತ ಜನಾರ್ದನ್ ಸರ್ ಅವ್ರ ಹತ್ರ ಕೇಳಿ. ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೃಶ್ರೀ ಅಮ್ಮನವರ ಪಾದಕಗಳಿಗೆ ವಂದಿಸುತ್ತಾ, ಇವತ್ತು ತುಂಬ ಸಂತೋಷವಾದ ದಿವಸ. ಯಾಕಂದರೆ ನಮ್ಮ ಹಾಸ್ಪಿಟಲ್ನಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಪ್ರತಿ ತಿಂಗಳ ಅಟ್ಲೀಸ್ಟ್ 2 ರಿಂದ 3 ಫ್ರೀ ಮೆಡಿಕಲ್ ಕ್ಯಾಂಪ್ ನಾವು
ಕಂಡಕ್ಟ್ ಮಾಡ್ತಾ ಇರ್ತೀವಿ. ಒಂದು ಇನ್ಹೌಸ್ ಮಾಡ್ತೀವಿ, ಬಾಕಿ 2 ಬೇರೆ ಎಲ್ಲರ ರಿಮೋಟ್ ವಿಲೇಜಸ್ನಲ್ಲಿ ಮಾಡ್ತಾ ಇದ್ವಿ. ಸೊ ಇವತ್ತು ENT ಇದು ನಾವು ಮಾಡ್ತಾ ಇದ್ವಿ. ಯಾಕಂದರೆ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ಸು ತುಂಬ ಸೂಪರ್ ಸ್ಪೆಷಲಿಸ್ಟ್ ಇದ್ದಾರೆ. ನಮ್ಮ ಹೆಮ್ಮೆಯ ಮತ್ತೊಂದು ಡಿಪಾರ್ಟ್ಮೆಂಟು ಹೆಮ್ಮೆಯಿಂದ ಹೊರಗೆ ಅನ್ಕೋಬೋದು, ನಮ್ಮ ENT ಡಿಪಾರ್ಟ್ಮೆಂಟ್ ಡಾಕ್ಟರ್ ರೋಹನ್ ಎಂ ದೀಕ್ಷಿತ್ ಅವ್ರದ್ದು. ಯಾಕಂದರೆ ಅವರು MBBS MS ಮಾಡೋದೇ ಜೊತೆಗೆ ಫೆಲೋಶಿಪ್ ಇನ್ ಹೆಡ್ ಆ್ಯಂಡ್ ನೆಕ್ ಆಂಕೋ ಸರ್ಜರಿನಲ್ಲಿ ಸೂಪರ್ ಸ್ಪೆಷಲಿಸ್ಟ್ ಆಗಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿದೆ, ತುಂಬ ಕಷ್ಟವಾದ ಅತ್ಯಂತ ಮ್ಯಾಂಗ್ಳೂರಿನಲ್ಲೆಲ್ಲ ಬೆಂಗಳೂರು ಮಾತ್ರ ಆಗೋ ಸುಮಾರು ಆಪ್ರೇಷನ್ಸ್ ಅವರು ಸಕ್ಸಸ್ ಆಗಿ ಇಲ್ಲಿ ಕಂಡಕ್ಟ್ ಮಾಡಿದ್ದಾರೆ. ತುಂಬ ಅಂದರೆ ಈವನ್ ಮ್ಯಾಂಗ್ಳೂರಿನಲ್ಲಿ ಸಾಧ್ಯ ಇಲ್ಲ ಅಂಥದ್ದು ಬ್ಯಾಂಗ್ಳೂರಿನಲ್ಲಿ ಮಾತ್ರ ಅಂಥದ್ದು ಇದೀಗ ಮಾಡಿದ್ದಾರೆ. ಸೊ ಇಟ್ಸ್ ಒನ್ ಆಫ್ ದಿ ಅಂದರೆ ಒಂದು ಹೆಮ್ಮೆಯಿಂದ ನಮ್ಮ ಕಡೆ ಇಂಥ ಒಂದು ಡಾಕ್ಟರ್ ಇದ್ದಾರೆ ಅಂತ ತಿಳ್ಕೊಬೋದು. ಇಂಥ ಒಂದು ಪ್ರೋಗ್ರಾಮ್ಗೆ ನಾವು ಯಾರು ಉಚಿತವಾದ ವ್ಯಕ್ತಿ ಅಂತ ಅಂದ್ಕೊಂಡಾಗ ನಮ್ಮ ಡಿಪಾರ್ಟ್ಮೆಂಟ್ ಮೀಟಿಂಗ್ನಲ್ಲಿ ಇಟ್ಟಿದಾಗ ನಮ್ಮೆಲ್ಲರೂ ಶ್ರೀಧರ್ ಸರ್ ಹೆಸರು ತಿಳಿಸಿದ್ರು. ಯಾಕಂದರೆ ತುಂಬ ಸೇವೆ ಮಾಡಿದ್ದಾರೆ ಇಲ್ಲಿ ಉಜಿರೆ ಜನರಿಗೆ. ಹೀಗೆ ತಾವು ಕೇಳಿದ್ರಿ ಯಾವ ಥರ ಒಂದು ನಿಸ್ವಾರ್ಥವಾಗಿ ಒಂದು ಜನರ ಅಂದರೆ ತಮ್ಮ ಬಗ್ಗೆ ಕಡಿಮೆ, ಬೇರೆಯವ್ರ ಬಗ್ಗೆ ಜಾಸ್ತಿ, ಬೇರೆಯವರಿಗೆ ನನ್ನಿಂದ ಒಳ್ಳೇದಾಗಲಿ ಅನ್ನೋ ಒಂದು ಮನಸ್ತತ್ವ ಇದ್ದವರು. ಒಂದು ಈಸ್ ವೆರಿ ಬ್ರಾಡ್ ಮೈಂಡೆಡ್ ಆ್ಯಂಡ್ ಐ ಹ್ಯಾವ್ ಬೀನ್ ಇಂಟರಾಕ್ಟಿಂಗ್ ವಿತ್ ಹಿಮ್ ಸರ್ ಜೊತೆಗೆ. ಸೊ ಸರ್, ರೆಸ್ಪೆಕ್ಟೆಡ್ ಶ್ರೀಧರ್ ಸರ್, ಇವತ್ತು ತಾವು ನಮ್ಮ ಒಂದು ಕರೆಗೆ ಇದು ರಿಕ್ವೆಸ್ಟ್ಗೆ ಆಕ್ಸೆಪ್ಟ್ ಮಾಡಿ ಬಂದಿದ್ದಕ್ಕೆ ವಿ ಆರ್ ಡೀಪ್ಲಿ ಹಾನರ್ಡ್ ಸರ್ ಟು ಹ್ಯಾವ್ ಯು ಅಮಾಂಗ್ಸ್ ಅಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಸೊ ತುಂಬ ಖುಷಿ ಆಗುತ್ತೆ. ಅಂದರೆ ವಿ ನೀಡ್ ದಿ ಸಪೋರ್ಟ್ ಆಫ್ ಸೋ ಮೆನಿ ಪೀಪಲ್. ಊರಿನಲ್ಲಿ ಗಣ್ಯರು ಇಂಥವ್ರದ್ದು ಎಲ್ಲರದ್ದು ಸಪೋರ್ಟ್ ನಮಗೆ ಬೇಕಾಗುತ್ತೆ ಟು ಟೇಕ್ ದ ಅಂದರೆ ಅವರು ವಿಷನು ನಮ್ಮ ವಿಷನ್. ಅಂದರೆ ನಮ್ಮದಂದರೆ ಪೂಜ್ಯರ ವಿಷನ್ ಏನು, ಪ್ರತಿಯೊಬ್ಬರದು ಯಾರು ಬಡವರಿದ್ದಾರೆ, ವಿಲೇಜಸ್ನಲ್ಲಿದ್ದಾರೆ, ಇಂಥ ಒಂದು ಸಣ್ಣ ಉಜಿರೆದಲ್ಲಿ ಪೂಜ್ಯರು ಬಿಟ್ಟು ಬೇರೆ ಯಾರು ಕಲ್ಪನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಕೋಟಿ ಇತ್ತೀಗ ತಾವು ಅಂದಂಗೆ 10 ಕೋಟಿ ರೂಪಾಯಿದು ಆಲ್ಮೋಸ್ಟು 8 crores ರುಪೀಸ್ ಆಗುತ್ತೆ MRI, ಪ್ಲಸ್ ಅದು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಸೇರಿ 10 crores ಆಗುತ್ತೆ. ಅಂಥ ಒಂದು ಮಿಷನರಿ ಸ್ಯಾಂಕ್ಷನ್ ಆಗಿದೆ. ಮೋಸ್ಟ್ಲಿ ಬೈ ಜೂನ್ ವಿ ಶುಡ್ ಬಿ ಏಬಲ್ ಟು ರೋಲ್ ಔಟ್ ದ ಸರ್ವಿಸಸ್. MRI ಬರ್ತಾ ಇದೆ. ಸುತ್ತಮುತ್ತ ಎಲ್ಲಿ ಇಲ್ಲ MRI, ಅಂಥದ್ದು ಪೂಜ್ಯರು ಸ್ಯಾಂಕ್ಷನ್ ಮಾಡಿದ್ದಾರೆ. ಆ್ಯಂಡ್ ನಮ್ಮಲ್ಲಿ ತುಂಬ ಹೆಮ್ಮೆಯ ಡಿಪಾರ್ಟ್ಮೆಂಟ್ ಅಂದರೆ ನಮ್ಮ ಮೆಡಿಕಲ್ ಸೂಪರ್ಡೆಂಟ್ ರೆಸ್ಪೆಕ್ಟೆಡ್ ದೇವೇಂದ್ರ ಸರ್ ಇದ್ದಾರೆ ಇಲ್ಲಿ. ಇಟ್ಸ್ ಆಲ್ಸೋ ವೆರಿ ಅಂದರೆ ನಾವು ಹೆಮ್ಮೆಯಿಂದ 5 ಮಂದಿ ಆರ್ಥೋ ಸರ್ಜನ್ಸ್ ಇದ್ದಾರೆ ನಮ್ಮಲ್ಲಿ. ತುಂಬ ಸೂಪರ್ ಸ್ಪೆಷಲಿಸ್ಟ್ ಇದ್ದಾರೆ. ರೋಹನ್ ಸರ್ ಆಲ್ರೆಡಿ ಅಂದಂಗೆ ಪ್ರತಿ ಡಿಪಾರ್ಟ್ಮೆಂಟ್ನಲ್ಲಿ ನಮ್ಮಲ್ಲಿ ಸೂಪರ್ ಸ್ಪೆಷಲಿಸ್ಟ್ ಇದ್ದಾರೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಬೇರೆ ಬ್ಯಾಂಗ್ಳೂರ್ ಅಥವಾ ಮ್ಯಾಂಗ್ಳೂರಿನಲ್ಲಿ ಆಗೋ ಖರ್ಚಕ್ಕಿಂತ ನಮ್ಮಲ್ಲಿ ಅದಕ್ಕಿಂತ ಕಡಿಮೆ ದರದಲ್ಲಿ ಉತ್ತಮವಾದ ಒಂದು ಡಾಕ್ಟರ್ಸ್ ಸರ್ವಿಸ್ ಆಗಲಿ, ಸ್ಪೆಷಲಿ ನಮ್ಮ ಹೆಮ್ಮೆಯ ನರ್ಸಿಂಗ್ ಡಿಪಾರ್ಟ್ಮೆಂಟ್ ಇದೆ. ಆ ಡಿಪಾರ್ಟ್ಮೆಂಟು ದೇ ಆರ್ ಹೈಲಿ ಕ್ವಾಲಿಫೈಡ್. ಅದ್ರ ಜೊತೆಗೆ ನಮ್ಮ ಎಲ್ಲ ಸಪೋರ್ಟಿಂಗ್ ಸ್ಟಾಫ್ ಇದ್ದಾರೆ. ಒಳ್ಳೆ ಸಪೋರ್ಟಿಂಗ್ ಸ್ಟಾಫಿಂದ ಒಳ್ಳೆಯ ಒಂದು ಸೇವೆ ಮಾಡೋಕ್ಕೆ ನಮಗೆ ಸಾಧ್ಯತೆ ಆಗ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಐ ಆಮ್ ಹ್ಯಾಪಿ ಟು ಅನೌನ್ಸ್ ದಟ್ ಶಾರ್ಟ್ಲಿ ಒಂದು ಮಾರ್ಚ್ ಎಂಡಿಂಗ್ ಒಳಗೆ ನಮಗೆ KMCಯಿಂದ ಒಂದು ಡಾಕ್ಟರ್ ಬರ್ತಾ ಇದ್ದಾರೆ. ಕ್ರಿಟಿಕಲ್ ಕೇರ್ ಯೂನಿಟ್ ಸ್ಪೆಷಲಿಸ್ಟ್ ಬರ್ತಾ ಇದ್ದಾರೆ ERಗೆ. ಸೊ ಕ್ರಿಟಿಕಲ್ ಕೇರ್ಗೆ ನಮಗೆ ತುಂಬ ಸ್ಟ್ರೆಂತ್ ಆಗುತ್ತೆ. ಸೊ ಮಾರ್ಚ್ ಎಂಡಿಂಗ್ಗೆ KMCಯಿಂದ ಸ್ಪೆಷಲಿಸ್ಟ್ ಇದ್ದಾರೆ. ಕ್ರಿಟಿಕಲ್ ಕೇರ್ ಒಂದು ಡಾಕ್ಟರ್ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತು ಒಂದು ನಮಗೆ ನ್ಯೂರೋ ಸರ್ಜನ್ ಸಹಿತ ಜಾಯಿನ್ ಆಗ್ತಾ ಇದ್ದಾರೆ. ಬೈ ಜುಲೈ ಆಗಸ್ಟ್ ಒಳಗೆ ಮೊನ್ನೆ ನಮ್ಮದು ಸಿಗ್ನೇಚರ್ ಅಂದರೆ ಅಗ್ರಿಮೆಂಟ್ ಸೈನ್ ಆಗಿದೆ. ಫುಲ್ ಟೈಮ್ ಇಲ್ಲೇ ಇರ್ತಾರೆ. ನ್ಯೂರೋ ಸರ್ಜನ್ ಬರೋದು ಈ ಊರಿನಲ್ಲಿ ಸಾಮಾನ್ಯ ವಿಷಯ ಅಲ್ಲ. ಥ್ಯಾಂಕ್ಸ್ ಟು ಸಾತ್ವಿಕ್ ಸರ್, ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು ನಮಗೆ. ಅವ್ರನ್ನ ತರೋದಕ್ಕೆ ಇಲ್ಲಿ ಸಾತ್ವಿಕ್ ಸರಿಂದ ಇದು ಸಾಧ್ಯ ಆಗಿದೆ. ಸೊ ಈ ಥರ ನಮಗೆ ಆಲ್ರೆಡಿ ಸೈಕ್ಯಾಟ್ರಿ ಈ ಡಿಸ್ಟ್ರಿಕ್ನ ಇಲ್ಲಿ ನನಗೆ ಗೊತ್ತಿದ್ದು ಮ್ಯಾಂಗ್ಳೂರು ಬಿಟ್ಟು ಇಲ್ಲಿ ಎಲ್ಲಿ ಫುಲ್ ಟೈಮ್ ಸೈಕ್ಯಾಟ್ರಿ ಇಲ್ಲ. ಇಲ್ಲೆಲ್ಲ ಡಾಕ್ಟರ್ಸು ನಮ್ಮಲ್ಲಿ ಫುಲ್ ಟೈಮ್ ಇರ್ತಾರೆ. ಮನೇನೂ ಇಲ್ಲೇ ಇರುತ್ತೆ. ನಿನ್ನೆನೇ ನಮ್ಮ ಪೂಜಾ ಕಡೆ ಹೋಗಿ ಮಾತಾಡಿದಾಗ ಹೆಗ್ಡೆಜಿ 48 ಕ್ವಾರ್ಟರ್ಸ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಮೇ ಜೂನ್ನಲ್ಲಿ ಇಲ್ಲಿ ಕನ್ಸ್ಟ್ರಕ್ಷನ್ ಆಗುತ್ತೆ. ನೆಕ್ಸ್ಟ್ ಇಯರ್ ಕ್ವಾರ್ಟರ್ಸ್ ಇಲ್ಲೇ ಇರುತ್ತೆ. ಆಲ್ರೆಡಿ ಡಾಕ್ಟರ್ಸ್ ಇಲ್ಲಿದ್ದಾರೆ. ಸುಮಾರು ಮಂದಿ ಈಗ ಇದು ಫುಲ್ ಆಗೋದ್ರಿಂದ
ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇದ್ದಾರೆ. ಆದರೆ ಪೂಜಾರು ನಿನ್ನೆ ಕೇಳಿದಾಗ ಅಯ್ಯೋ ಅಷ್ಟು ದೂರಿಂದ ಬರೋದು ಕಷ್ಟ ಆಗುತ್ತೆ, ಬೇಡ ಅಂತ ನಿನ್ನೆನೆ 48 ಕ್ವಾರ್ಟರ್ಸು ಈ ಹಿಂದೆ ಜಾಗಕ್ಕೆ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಸೊ ಅಲ್ಲಿ ನಾವು ಒಳ್ಳೆ ಕ್ವಾರ್ಟರ್ಸು ಮೇ ಬಿ ಇನ್ನು 1 ಇಯರ್, 1 ವರ್ಷ ಟೈಮ್ನಲ್ಲಿ, ಸೊ ದಟ್ ಏನೇ ಎಮರ್ಜೆನ್ಸಿ ಇದೆ ಡಾಕ್ಟರ್ಸ್ 10 ನಿಮಿಷದಲ್ಲಿ ಇಲ್ಲಿ ಬರ್ಬೋದು. ಉದ್ದೇಶ ಏನಂದರೆ ನಮ್ಮನ್ನು SDM ನಂಬಿಕೊಂಡು ಪೂಜಾರು ನಂಬಿಕೊಂಡು ಬಂದಿದ್ದವ್ರಿಗೆ ಆದಷ್ಟು ಒಳ್ಳೆ ಸೇವೆ, ಉತ್ತಮವಾದ ಸೇವೆ ಕಡಿಮೆ ದರದಲ್ಲಿ ಮಾಡಬೇಕಂತ ಒಂದು ಉದ್ದೇಶದಿಂದ ನಾವೆಲ್ಲ ಶ್ರಮ ಪಡ್ತಾ ಇದ್ದೀವಿ. ಸೊ ಇವತ್ತು ಈ ENT ಇದು ಫ್ರೀ ಮೆಡಿಕಲ್ ಕ್ಯಾಂಪ್ ನಡೀತಾ ಇದೆ. ಇದ್ರ ಬಗ್ಗೆ ನಮ್ಮ ಜಗ್ಗು ಆಲ್ರೆಡಿ ಸ್ವಲ್ಪ ತಿಳಿಸ್ತಾರೆ ಎಲ್ಲೆಲ್ಲಿ ಕನ್ಸೆಷನ್ ಇದೆ ಅಂತ. ನಾನು ಅನ್ನೋದೇನೆಂದರೆ ಯಾವುದೇ ಒಂದು ಕಾಯಿಲೆ ಮೊದಲ ಹಂತದಲ್ಲಿ ಗೊತ್ತಾದರೆ ಕಡಿಮೆ ದರದಲ್ಲಿ ಜಾಸ್ತಿ ಡ್ಯಾಮೇಜ್ ಆಗಲಾರ್ದು ಅದನ್ನು ನಾವು ನಿವಾರಿಸೋಕ್ಕೆ ಸಾಧ್ಯತೆ ಇರುತ್ತೆ. ನಾವು ನೆಗ್ಲೆಕ್ಟ್ ಮಾಡಿದರೆ ಏನಾಗುತ್ತೆ, ಅದು ದುಡ್ಡು ಜಾಸ್ತಿ ಖರ್ಚಾಗೋದೇ ಅಲ್ವಾ, ಬೇರೆ ಸೈಡ್ ಎಫೆಕ್ಟ್ಸ್ನೂ ಇರ್ತವೆ. ಸೊ ಇಂಥದ್ದು ಆಗಬಾರ್ದಂತ ಉದ್ದೇಶ ಪೂಜಾರು ತಿಳಿಸಿದಾಗ ನಾವು ಜಾಸ್ತಿ ಇಂಥ ಅವೇರ್ನೆಸ್ ಪ್ರೋಗ್ರಾಮ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ಸುಮಾರು ವಿಲೇಜಸ್ನಲ್ಲಿ ಎಲ್ಲೆಲ್ಲಿ 20 ವರ್ಷದಿಂದ 15 ವರ್ಷದಿಂದ ಡಾಕ್ಟರ್ಸೇ ಹೋಗಿಲ್ಲ, MBBS ಡಾಕ್ಟರ್ಸ್ ಹೋಗಿಲ್ಲ, ಅಂಥದ್ದು ನಮ್ಮ ಸುಮಂತ್ ಇವರು ಮಾರ್ಕೆಟಿಂಗ್ ಟೀಮ್ ಇವರು ಹೋಗಿ ಅಂಥ ಕಡೆ ನಾವು ಲಾಸ್ಟ್ ಟೈಮ್ ನಾವು ಒಂದು ವಿಲೇಜ್ಗೆ ಹೋದಾಗ ಮೆಡಿಕಲ್ ಕ್ಯಾಂಪ್ ಮಾಡಿದಾಗ ಅವ್ರು ಅಂತಾರೆ, ಸರ್ 22 ವರ್ಷ ಆಯಿತು ಒಂದು ಡಾಕ್ಟರ್ ನಮ್ಮ ವಿಲೇಜ್ಗೆ ಬಂದಿದ್ದಿಲ್ಲ, ನೀವೆಲ್ಲ ಇಷ್ಟು ಮಂದಿ ಸ್ಪೆಷಲಿಸ್ಟ್ ಬಂದಿದ್ದು ತುಂಬ ಹಬ್ಬ ಥರ ಇದೆ ನಮಗೆ ಅಂತ ಅಂದಿದ್ದಾರೆ. ಸೊ ಇಂಥ ಒಂದು ಸೇವೆ ಮಾಡ್ತಾ ಇದ್ದೀವಿ. ಸೊ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಬಂದವರು ಎಲ್ಲರಿಗೂ ಒಂದು ಒಳ್ಳೆ ಸೇವೆ ಮಾಡೋ ಅವಕಾಶ ತಾವು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಈ ಸಕ್ಸಸ್, ಈ ಒಂದು ಶಿಬಿರ ಸಕ್ಸಸ್ ಆಗಿಲ್ಲ ಅಂತ ದೇವ್ರನ್ನ ಬೇಡ್ಕೊತಾ ಇದ್ದೀನಿ. ಮತ್ತೊಮ್ಮೆ ನಮ್ಮ ಚೀಫ್ ಗೆಸ್ಟ್ ಆಗಿ ಬಂದಿರೋ ಶ್ರೀಧರ್ ಸರ್ಗೆ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ಮೀಡಿಯಾ ಮಿತ್ರರು ಇದ್ದಾರೆ ಇಲ್ಲಿ, ನಾವು ಮಾಡೋ ಪ್ರತಿಯೊಂದು ಒಳ್ಳೆಯ ಕೆಲಸ ಜನರ ತನಕ ಇವರು ತಲುಪಿಸ್ತಾ ಇದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸ್ಟಾಫ್. ನಮ್ಮ ಎಲ್ಲ ಸ್ಟಾಫು ಎಲ್ಲ ಅಂದರೆ ಇಲ್ಲಿ ಬಿಲ್ಲಿಂಗ್ ಇರ್ಬೋದು, ಫಾರ್ಮಸಿ ಇರ್ಬೋದು, ನಮ್ಮ ಪೇಷಂಟ್ ಕೇರ್ ಇರ್ಬೋದು, ಸಪೋರ್ಟಿಂಗ್ ಸ್ಟಾಫ್ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಲೆಟ್ಸ್ ಕಂಟಿನ್ಯೂ ಅ ಗುಡ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸರ್. ಸರ್ ಹೇಳಿದಾಗೆ ಮುಂದೊಂದು ದಿನ ನಮ್ಮ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇನ್ನೇನು ದಿನಗಳಿಲ್ಲ SDM ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗುವ ಎಲ್ಲ ಸೌಲಭ್ಯಗಳು ಇನ್ನು ಕೆಲವೇ ದಿನಗಳಲ್ಲಿ ಸಿಗಲಿದೆ. ನಾವೆಲ್ಲರೂ ಧನ್ಯರು. ಪೂಜ್ಯರ ಆಶಯದಂತೆ ಜನರ ಸೇವೆ ಮಾಡೋದ್ರಲ್ಲಿ ನಾವು ಕೂಡ ಭಾಗಿಯಾಗ್ತಾ ಇದ್ದೇವೆ ಕೂಡ. ಸೊ ಈಗ ಶಿಬಿರವನ್ನ ದೀಪ ಪ್ರಜ್ವಲನೆ ಮುಖಾಂತರ ಉದ್ಘಾಟಿಸಿದ ನಮ್ಮ ನೆಚ್ಚಿನ ಶ್ರೀಧರ್ ಸರ್ ಅವರಿಗೆ ಒಂದು ಆಸ್ಪತ್ರೆ ಕಡೆಯಿಂದ ಕಿರು ಕಾಣಿಕೆ ದಯಮಾಡಿ ತಾವುಗಳು ಇದನ್ನ ಪ್ರೀತಿಯಿಂದ ಸ್ವೀಕರಿಸಬೇಕಾಗಂತ ಕೇಳ್ಕೊಳ್ತಿದ್ದೇನೆ. ಇದನ್ನ ವೇದಿಕೆ ಮೇಲಿರುವ ಗಣ್ಯರು ನೆರವೇರಿಸಿಕೊಡ್ಬೇಕು. ಯಾವುದೇ ಮೆಡಿಕಲ್ ಇರದ ಸಂದರ್ಭದಲ್ಲಿ 38 ವರ್ಷಗಳ ಹಿಂದೆ ಉಜಿರೆಯ ಪ್ರದೇಶದಲ್ಲಿ ಮೆಡಿಕಲ್ ಅನ್ನ ಸ್ಥಾಪಿಸಿ ಜನರ ಸೇವೆ ನಿರಂತರವಾಗಿ 38 ವರ್ಷಗಳಿಂದ ಜನರ ಸೇವೆ ಮಾಡ್ತಾ ಬಂದಿದ್ದು, ಪ್ರಸ್ತುತ ಇವಾಗ್ಲೂ ಕೂಡ ಆಸ್ಪತ್ರೆ ಉಜಿರೆಯಲ್ಲಿ ಜನರ ಸೇವೆಯನ್ನ ಮಾಡ್ತಿದ್ದಾರೆ. ಎಸ್, ಥ್ಯಾಂಕ್ ಯು ಸರ್. ನಿಮ್ಮ ಆಶೀರ್ವಾದದಿಂದ ಈ ಕ್ಯಾಂಪ್ ಸಕ್ಸಸ್ ಆಗಲಿ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಒಂದೇ ಮಾತಿನಲ್ಲಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪೂರ್ಣ ಚುಕ್ಕೆಯನ್ನ ಇಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಮತ್ತು ಮಾತೃಶ್ರೀ ಅಮ್ಮನವರ ಪಾದಕಮಲಕ್ಕೆ ವಂದಿಸುತ್ತಾ, SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆನಲ್ಲಿ ತುಂಬ ಸಂತೋಷವಾಗ್ತಾ ಇದೆ. ನಮ್ಮ SDM ಹಾಸ್ಪಿಟಲಿಂದ ತುಂಬ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಹೀಗೆ ಲಭ್ಯವಾಗುತ್ತಾ ಇದೆ ಅನ್ನೋದು ತಿಳಿಸೋದಕ್ಕೆ.
ಈ ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮಲ್ಲಿ ಈಗ ಮ್ಯಾಂಗ್ಳೂರ್ನಲ್ಲಿ ಮಾತ್ರ ಸೌಲಭ್ಯ ಇರುವಂಥ ಫುಲ್ ಟೈಮ್ ಸೈಕ್ಯಾಟ್ರಿಸ್ಟ್ ಸಹಿತ ಜಾಯ್ನ್ ಆಗಿದ್ದಾರೆ. ಶಾರ್ಟ್ಲಿ ನಮ್ಮಲ್ಲಿ ನ್ಯೂರೋ ಸರ್ಜನ್ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತು ನಮ್ಮ ಕೆ ಎಮ್ ಸಿಯಿಂದ ಕ್ರಿಟಿಕಲ್ ಕೇರ್ ಯೂನಿಟ್ ಸ್ಪೆಷಲಿಸ್ಟ್ ಒಬ್ಬರು ಮಾರ್ಚ್ ಎಂಡಿಂಗ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಇದ್ರ ಜೊತೆಗೆ ನಮ್ಮಲ್ಲಿ ಆಲ್ರೆಡಿ 5 ಮಂದಿ ಆರ್ಥೋ ಸರ್ಜನ್ಸ್ ಇದ್ದಾರೆ. ಅದರಲ್ಲಿ ಒಬ್ಬರು ಸ್ಪೈನ್ ಸರ್ಜರಿ, ಅಂದರೆ ಇಡೀ ಮ್ಯಾಂಗ್ಳೂರು ಡಿಸ್ಟ್ರಿಕ್ನಲ್ಲಿ ಇಬ್ಬರೇ ಸ್ಪೈನ್ ಸರ್ಜನ್ಸ್ ಇರೋದು, ಡಾಕ್ಟರ್ ಮಹೇಶ್ ಸರ್ ಅಂತ ಒಬ್ಬರು. ನೆಕ್ಸ್ಟ್ ನಮ್ಮಲ್ಲಿ ಹೆಮ್ಮೆಯಿಂದ ಅನ್ಬೋದು ಒಂದು ಸ್ಪೈನ್ ಸರ್ಜನ್ ಇದ್ದಾರೆ. ಮತ್ತು ಇದ್ರ ಜೊತೆಗೆ ಲ್ಯಾಪ್ ಮಾಡೋರು ಇದ್ದಾರೆ. ಇದಕ್ಕಿಂತ ಇಂಪಾರ್ಟೆಂಟು ನಮ್ಮಲ್ಲಿ ನೀ ಆ್ಯಂಡ್ ಸ್ಪೋರ್ಟ್ಸ್ ಇಂಜುರಿ ಸೂಪರ್ ಸ್ಪೆಷಲಿಸ್ಟ್ ಸಹಿತ ಆರ್ಥೋನಲ್ಲಿ ಇದ್ದಾರೆ. ಇವ್ರ ಜೊತೆಗೆ ನಮ್ಮ ನ್ಯೂರೋ ಸರ್ಜನು ಜಾಯ್ನ್ ಆಗ್ತಾ ಇರೋದ್ರಿಂದ ಎಂಥ ಕ್ರಿಟಿಕಲ್ ಆಕ್ಸಿಡೆಂಟ್ ಕೇಸಸ್ ಆಗಲಿ ಇಲ್ಲೇ ನಾವು ಹ್ಯಾಂಡಲ್ ಮಾಡೋ ಒಂದು ಸೌಲಭ್ಯ ಅತಿ ಬೇಗ ನಾವು ಮೇ ಬಿ ಇನ್ 6-7 ಮಂತ್ಸ್ ಟೈಮ್ನಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ. ಇತ್ತೀಗನೇ ಪೂಜ್ಯರು MRI ಸೀಮೆನ್ಸ್ ಲೇಟೆಸ್ಟು ಮೆಷಿನ್, ಅಂದರೆ ನಮ್ಮ ಸೌತ್ ಇಂಡಿಯಾನಲ್ಲಿ ಲೇಟೆಸ್ಟ್ ಮೆಷಿನ್, ಮೋಸ್ಟ್ಲಿ ನಮ್ಮದು 2ನೇ ಹಾಸ್ಪಿಟಲ್ ಆಗ್ಬೋದು, MRI ಸ್ಯಾಂಕ್ಷನ್ ಮಾಡಿದ್ದಾರೆ. ಬೈ ಜೂನ್ ಎಂಡಿಂಗ್ ನಾವು ಆ ಸರ್ವಿಸಸ್ನ ರೋಲ್ ಕೊಡ್ಬೋದು ಜನರಿಗೆ ಇಲ್ಲಿಗೆ. ಸೊ ನರ್ಸಿಂಗ್ ಕಾಲೇಜ್ ಸಹಿತ ಪೂಜ್ಯರು ಸ್ಯಾಂಕ್ಷನ್ ಮಾಡಿದ್ದಾರೆ. ನರ್ಸಿಂಗ್ ಕಾಲೇಜು ಆಲ್ಮೋಸ್ಟ್ 1.5 year 2 yearsನಲ್ಲಿ ಸ್ಟಾರ್ಟ್ ಆಗ್ಬೋದು. ಒನ್ಸ್ ಗೌರ್ಮೆಂಟ್ ನೋಟಿಫಿಕೇಷನ್ ಬರಬೇಕು. ಗೌರ್ಮೆಂಟ್ ನೋಟಿಫಿಕೇಷನ್ ಬಂದರೆ ಅವರು ಬಂದು ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ನರ್ಸಿಂಗ್ ಸರ್ವಿಸಸ್, ಕಾಲೇಜ್ ಸರ್ವಿಸಸ್ ಸಹಿತ ನಮಗೆ ಇಲ್ಲ. ಅಂದರೆ ಒಂದು ಸಣ್ಣ ಉಜಿರೆ ಅಂತ ವಿಲೇಜ್ನಲ್ಲಿ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಇರೋ ಎಲ್ಲ ಥರ ಸೂಪರ್ ಸ್ಪೆಷಲೈಸೇಷನ್ ಸರ್ವಿಸಸ್ ಅತ್ಯಂತ ಕಡಿಮೆ ದರದಲ್ಲಿ ಉತ್ತಮವಾದ ಒಂದು ವಾತಾವರಣದಲ್ಲಿ ಇಲ್ಲಿ ಜನರಿಗೆ ಸಿಗ್ತಾ ಇದೆ ಅನ್ನೋದಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಪೂಜ್ಯರ ಒಂದು ಕನಸು, ಅವರ ಒಂದು ಧ್ಯೇಯ ಏನಂದರೆ ಸಣ್ಣ ಊರಿನಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಅಥವಾ ಸ್ಟೇಟ್ ಲೆವೆಲ್ ಕ್ಯಾಪಿಟಲ್ನಲ್ಲಿ ಸಿಗುವ ಎಲ್ಲ ಸರ್ವಿಸಸ್ ಆದಷ್ಟು ಇಲ್ಲಿ ಸಿಗಬೇಕಂತ ಅವರ ಆಶಯ. ಅದಕ್ಕೆ ಅನುಕೂಲವಾಗಿ ನಾವು ಇಲ್ಲಿ ಸಂತೋಷವಾಗ್ತಾ ಇದೆ. ಸುಮಾರು ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಒಬ್ಬೊಬ್ಬರು ಇಲ್ಲಿ ಬರ್ತಾ ಇದ್ದಾರೆ. ಇನ್ನು ಪೂಜ್ಯರು ಇನ್ನೂ ಕೆಲವೊಂದು ಸೂಪರ್ ಸ್ಪೆಷಲೈಸೇಷನ್ ಇರುವ ಕೆಲವೊಂದು ಹಾಸ್ಪಿಟಲ್ಸ್ ಜೊತೆಗೆ ಸಹಿತ ಮಾತುಕತೆ ನಡೀತಾ ಇದ್ದಾವೆ. ಮೋಸ್ಟ್ಲಿ ಅದು ಫಲಾನುಭವ ಆದರೆ, ಫ್ರೂಟ್ಫುಲ್ ಆದರೆ, ಮೇ ಬಿ ಬೈ ಡಿಸೆಂಬರ್ ಈ ವರ್ಷ ಮತ್ತೊಂದು ತುಂಬ ಸಿಹಿಯಾದ ಒಂದು ಒಳ್ಳೆ ಸುದ್ದಿ ಈ ಜನರಿಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಅದು ಪೂಜ್ಯರ ಅವ್ರ ಕಡೆಯಿಂದನೇ ತಾವು ಕೇಳ್ಬೋದು. ಸೊ ಒನ್ಸು ಇವೆಲ್ಲ ಬಂದಾಗ ನನಗೆ ಗೊತ್ತಿದ್ದು ಸುಮಾರು ಕೇಸಸ್ ನಾವು ಹೀಗೆ ಅಥವಾ ಇಲ್ಲಿರೋ ಜನರು ಯಾರು ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ದಾರೋ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಕೇಸಸ್ ಎಕ್ಸೆಪ್ಟ್ ಆಂಕಾಲಜಿ, ಅಂದರೆ ಈ ಕ್ಯಾನ್ಸರ್ ರಿಲೇಟೆಡ್ ಒಂದು ಬಿಟ್ಟು ಬೇರೆ ಎಲ್ಲ ಇಲ್ಲೇ ಟ್ರೀಟ್ಮೆಂಟ್ ಆಗೋ ಒಂದು ಫೆಸಿಲಿಟೀಸ್ ಮೋಸ್ಟ್ಲಿ ಒಂದು 2 yearsನಲ್ಲಿ ಸಿಗುತ್ತೆ ಅಂತ ತಿಳಿಸೋದಕ್ಕೆ ತುಂಬ ಸಂತೋಷ ಪಡ್ತಾ ಇದೆ. ಥ್ಯಾಂಕ್ ಯು ಸರ್.
ಓಂ ಶ್ರೀ ಮಂಜುನಾಥಾಯ ನಮಃ. ಹಾಗೂ ಪೂಜ್ಯ ಕಾವಂದರಿಗೆ ಮತ್ತು ಮಾತೃಶ್ರೀ ಅಮ್ಮನವರಿಗೆ ಪ್ರಥಮವಾಗಿ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. STM ಆಸ್ಪತ್ರೆ ಬಡವರ ಆಸ್ಪತ್ರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಇಲ್ಲಿ ಬಡವರಿಗೆ ಬೇರೆ ಬೇರೆ ರೀತಿಯ ಸೌಲಭ್ಯಗಳನ್ನು ಒದಗಿಸ್ತಾರೆ. ಸುರಕ್ಷದಿಂದ ತುಂಬ ಜನ ಬಡವರಿಗೆ ಪ್ರಯೋಜನ ಆಗಿದೆ. ಹಾಗೆ ಇಂಥ ಕ್ಯಾಂಪ್ಗಳನ್ನು ಮಾಡುವುದರಿಂದ ಮಂಗಳೂರಿಗೆ ಬೇರೆ ಬೇರೆ ಕಡೆಗೆ ತೆರಳುವಂಥ ವ್ಯಕ್ತಿಗಳಿಗೆ ಬಹಳ ಅನುಕೂಲ ಆಗಿದೆ. ಇಂಥ ಒಂದು ಪುಣ್ಯ ಕಾರ್ಯವು ಪೂಜ್ಯ ಕಾವಂದರು ಮಾಡುತ್ತಿರುವುದು ಬಡವರ ಪಾಲಿಗೆ ಒಂದು ದೊಡ್ಡ ಪ್ರಯೋಜನ ಆಗಿದೆ ಅಂತ ಹೇಳೋದಕ್ಕೆ ನಾನು ಸಂತೋಷ ಪಡ್ತೇನೆ. ನಾನು ಈ ಮೊದಲು ಈ ಆಸ್ಪತ್ರೆಗೆ ನನ್ನ ಶ್ರೀಮತಿಯವರು ಡಯಾಲಿಸಿಸ್ಗೆ ಬರ್ತಾಯಿದ್ರು. ನಮಗೆ ವಾರಕ್ಕೆ 4,000 ರೂಪಾಯಿ ಡಯಾಲಿಸಿಸ್ಗೆ ಆಗ್ತಾಯಿತ್ತು. ಫ್ರೀ ಮಾಡಿದ ನಂತರ ನಾವು 1 ವರ್ಷ ಈ ಫ್ರೀ ಡಯಾಲಿಸಿಸ್ನಲ್ಲಿ ಕೂಡ ಇಲ್ಲಿ ಭಾಗವಹಿಸಿದ್ದೇವೆ. ಇದರಿಂದ ನಮಗೆ ತುಂಬ ಪ್ರಯೋಜನ ಆಗಿದೆ. ಈ ಡಯಾಲಿಸಿಸ್ ಫ್ರೀ ಅಲ್ಲದಿದ್ದರೆ ನಾನು ಮಾತ್ರ ಅಲ್ಲ, ಅನೇಕ ಜನರು ಏನು ಆಗ್ತಿದ್ರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬದುಕೇ ಎಲ್ಲ ಹಾಳಾಗಿ ಹೋಗ್ತಿತ್ತು. ಇತ್ತೀಚೆಗೆ ಅವಳು ಮೃತಪಟ್ಟರು. ಆದರೂ ಕೂಡ ನಮ್ಮ ಎಲ್ಲ ವಿಷಯದಲ್ಲಿ ಕೂಡ ಈ ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತು ಇಲ್ಲಿಯ ಸ್ಟಾಫ್ ಎಲ್ಲರೂ ಕೂಡ ತುಂಬ ಒಳ್ಳೆಯ ಸರ್ವಿಸ್ ಕೊಡ್ತಾರೆ. ಒಳ್ಳೆಯ ನಗುಮುಖದ ಸೇವೆ. ನಾವಿಲ್ಲಿ ಬಂದಾಗ ನಾವು ಮಾತ್ರ ಅಲ್ಲ, ಎಲ್ಲರೂ ಕೂಡ ಇಲ್ಲಿ ರೋಗಿಗಳು ಬಂದಾಗ ಅವರ ಬಗ್ಗೆ ಏನು ಅಂತ ಕೇಳಿ ಅವರಿಗೆ ಬೇಕಾಗುವ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ತಾರೆ. ಇದು ಪೂಜ್ಯ ಕಾವಂದರ ಒಂದು ದೊಡ್ಡ ಒಂದು ಕೊಡುಗೆ. ಆದ್ದರಿಂದ ಈ ಆಸ್ಪತ್ರೆ STM ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೆಯಲಿ, ಬಡವರಿಗೆ ಇನ್ನೂ ಹೆಚ್ಚು ಪ್ರಯೋಜನ ಆಗಲಿ ಅಂತ ನಾನು ಆಶಿಸ್ತೇನೆ. ನನ್ನ ಹೆಸರು ಹೇಮಲತಾ ಅಂತ. ನಾನು ಆ್ಯಕ್ಚುಲಿ ಮ್ಯಾಂಗ್ಳೂರು ಇಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೀನಿ, ಡ್ಯೂಟಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ಕ್ಯಾಂಪಿಗೆ ಇಲ್ಲಿ ಬಂದಿದ್ದೇನೆ. ಇಲ್ಲಿರೋ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಈವನ್ ಡಾಕ್ಟರ್ ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು. ಒಳ್ಳೆ ಇದು ಕನ್ಸಲ್ಟೇಷನ್ಸ್ ತುಂಬ ಚೆನ್ನಾಗಿದೆ. ಇಲ್ಲಿ ಎಲ್ಲ ರೀತಿಯ ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಸಮೇತ ಯಾವುದೇ ಟೈಮಲ್ಲಿ ಯಾರೇ ಬಂದರೂ ಕೂಡ ಪ್ರತಿ ಸ್ಟಾಫ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ತುಂಬ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ. ತುಂಬ ಚೆನ್ನಾಗಿರುವಂಥ ಇದು ಟ್ರೀಟ್ಮೆಂಟ್ ಅಥವಾ ಯಾವುದು ಫೆಸಿಲಿಟೀಸ್ ಎಲ್ಲ ಸಹ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹೌದಾ? ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ENT ಡಾಕ್ಟರ್ ರೋಹನ್ ದೀಕ್ಷಿತ್. ಸೊ ಇವತ್ತು ನಮ್ಮಲ್ಲಿ ENT ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪನ್ನು ನಾವು ಮಾಡ್ತಾ ಇದ್ದೇವೆ. ಫ್ರೀ ಕನ್ಸಲ್ಟೇಷನ್ ಇರ್ತದೆ. ಯಾವುದೇ ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆ, ಥೈರಾಯ್ಡ್, ಮೈಗ್ರೇನ್, ವರ್ಟಿಗೋ, ತಲೆ ತಿರುಗುವಂತಹ ಸಮಸ್ಯೆ ಇರ್ಬೋದು, ಇದೆಲ್ಲ ಫ್ರೀ ಆಫ್ ಕಾಸ್ಟ್ ಕನ್ಸಲ್ಟೇಷನ್ ಆಗ್ತಾ ಇದೆ. ಹಾಗೂ ಇದರ ಜೊತೆಗೆ ಶ್ರವಣ ಪರೀಕ್ಷೆ, ಹಿಯರಿಂಗ್ ಟೆಸ್ಟ್ ಅಂತ ಏನು ಹೇಳ್ತೇವೆ, ಟ್ಯೂನಿಂಗ್ ಫೋರ್ಕ್ ಟೆಸ್ಟ್ ಅಂತ ಮಾಡ್ತೇವೆ. ಸೊ ಅದು ಕೂಡ ಫ್ರೀ ಆಫ್ ಕಾಸ್ಟ್ ಇಲ್ಲಿ ಮಾಡ್ತಾ ಇದ್ದೇವೆ ಇವತ್ತು. ಹಿಯರಿಂಗ್ ಚೆಕಪ್ ಯಾರಿಗಾರು ಕಿವಿಡುತನದ ಸಮಸ್ಯೆ ಇದ್ರೆ, ಕಿವಿ ಕೇಳಿಸೋದು ಏನಾದ್ರು ಕಮ್ಮಿ ಇದ್ರೆ, ಮಕ್ಕಳಲ್ಲಿರ್ಬೋದು, ದೊಡ್ಡವರಲ್ಲಿರ್ಬೋದು, ಇದರದ್ದು ಕೂಡ ಟೆಸ್ಟ್ ಆಗ್ತಾ ಇದೆ. ಅದರ ಜೊತೆಗೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಕೂಡ ಮಾಡ್ತಾ ಇದ್ದೇವೆ. ತಂಬಾಕು, ಬೀಡಿ, ಸಿಗರೆಟ್ ಮುಂತಾದ ಸೇವನೆಯಿಂದ ಆಗುವಂತಹ ಏನು ಕ್ಯಾನ್ಸರಿನ ಲಕ್ಷಣ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರುವಂತಹ ಇದರಲ್ಲೇನೆ ನಾವು ಪತ್ತೆ ಹಚ್ಚಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಕ್ಯಾನ್ಸರನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಆ ರೀತಿ ಬಾಯಿಯ ಕ್ಯಾನ್ಸರಿನ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಕೂಡ ನಾವಿಲ್ಲಿ ಇದು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಹೆಚ್ಚಾಗಿ ಅಲರ್ಜಿ ಇರುವಂತಹ ಸಮಸ್ಯೆಗಳಿಗೆ ಕೂಡ ಇಲ್ಲಿ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದೇವೆ. ಅಲರ್ಜಿ ಚೆಕಪ್ ಕೂಡ ಆಗ್ತದೆ. ಅಕ್ಷಿ ಬರುವಂಥದ್ದು ಇರ್ಬೋದು, ಮೂಗಿನ ನೀರು ಬರುವಂಥದ್ದು ಇರಬಹುದು, ಇಲ್ಲ ತಲೆನೋವಿನ ಸಮಸ್ಯೆ ಮುಂತಾದವಕ್ಕೆ. ಹಾಗೂ ಅದರ ಜೊತೆ ಬೇರೆ ಯಾವುದೇ ಇಯರ್ ನೋಸ್ ಥ್ರೋಟ್ ಅಂದ್ರೆ ಕಿವಿ ಮೂಗು ಗಂಟಲಿನಾಗಿ ಸಂಬಂಧಪಟ್ಟಂತಹ ಟ್ರೀಟ್ಮೆಂಟ್ ಇರ್ತದೆ. ಕನ್ಸಲ್ಟೇಷನ್ ಕೂಡ ಇಲ್ಲಿ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದನ್ನ ನೀವು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಮತ್ತು ಮಾತೃಶ್ರೀ ಅಮ್ಮನವರ ಪಾದಕಮಲಕ್ಕೆ ವಂದಿಸುತ್ತಾ, STM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆನಲ್ಲಿ ತುಂಬ ಸಂತೋಷವಾಗ್ತಾ ಇದೆ. ನಮ್ಮ STM ಹಾಸ್ಪಿಟಲಿಂದ ತುಂಬ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಹೀಗೆ ಲಭ್ಯವಾಗುತ್ತಾ ಇದೆ ಅನ್ನೋದು ತಿಳಿಸೋದಕ್ಕೆ. ಈ ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮಲ್ಲಿ ಈಗ ಮ್ಯಾಂಗ್ಳೂರಿನಲ್ಲಿ ಮಾತ್ರ ಸೌಲಭ್ಯ ಇರುವಂಥ ಫುಲ್ ಟೈಮ್ ಸೈಕ್ಯಾಟ್ರಿಸ್ಟ್ ಸಹಿತ ಜಾಯ್ನ್ ಆಗಿದ್ದಾರೆ. ಶಾರ್ಟ್ಲಿ ನಮ್ಮಲ್ಲಿ ನ್ಯೂರೋ ಸರ್ಜನ್ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತು ನಮ್ಮ KMCಯಿಂದ ಕ್ರಿಟಿಕಲ್ ಕೇರ್ ಯೂನಿಟ್ ಸ್ಪೆಷಲಿಸ್ಟ್ ಒಬ್ಬರು ಮಾರ್ಚ್ ಎಂಡಿಂಗ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಇದ್ರ ಜೊತೆಗೆ ನಮ್ಮಲ್ಲಿ ಆಲ್ರೆಡಿ 5 ಮಂದಿ
ಆರ್ಥೋ ಸರ್ಜನ್ಸ್ ಇದ್ದಾರೆ. ಅದರಲ್ಲಿ ಒಬ್ಬರು ಸ್ಪೈನ್ ಸರ್ಜರಿ ಅಂದರೆ ಇಡೀ ಬೆಳ್ತಂಗಡಿ ಮ್ಯಾಂಗ್ಳೂರು ಡಿಸ್ಟ್ರಿಕ್ನಲ್ಲಿ ಇಬ್ಬರೇ ಸ್ಪೈನ್ ಸರ್ಜನ್ಸ್ ಇರೋದು. ಡಾಕ್ಟರ್ ಮಹೇಶ್ ಸರ್ ಅಂತ ಒಬ್ಬರು. ನೆಕ್ಸ್ಟ್ ನಮ್ಮಲ್ಲಿ ಹೆಮ್ಮೆಯಿಂದ ಅನ್ಬೋದು ಒಂದು ಸ್ಪೈನ್ ಸರ್ಜನ್ ಇದ್ದಾರೆ. ಮತ್ತು ಇದ್ರ ಜೊತೆಗೆ ಲ್ಯಾಪ್ ಮಾಡೋರು ಇದ್ದಾರೆ. ಇದಕ್ಕಿಂತ ಇಂಪಾರ್ಟೆಂಟು ನಮ್ಮಲ್ಲಿ ನೀ ಆ್ಯಂಡ್ ಸ್ಪೋರ್ಟ್ಸ್ ಇಂಜುರಿ ಸೂಪರ್ ಸ್ಪೆಷಲಿಸ್ಟ್ ಸಹಿತ ಆರ್ಥೋನಲ್ಲಿ ಇದ್ದಾರೆ. ಇವ್ರ ಜೊತೆಗೆ ನಮ್ಮ ನ್ಯೂರೋ ಸರ್ಜನು ಜಾಯ್ನ್ ಆಗ್ತಾ ಇರೋದ್ರಿಂದ ಎಂಥ ಕ್ರಿಟಿಕಲ್ ಆಕ್ಸಿಡೆಂಟ್ ಕೇಸಸ್ ಆಗಲಿ ಇಲ್ಲೇ ನಾವು ಹ್ಯಾಂಡಲ್ ಮಾಡೋ ಒಂದು ಸೌಲಭ್ಯ ಅತಿ ಬೇಗ ನಾವು ಮೇ ಬಿ ಇನ್ 6-7 ಮಂತ್ಸ್ ಟೈಮ್ನಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ. ಇತ್ತೀಗನೇ ಪೂಜ್ಯರು MRI ಸೀಮೆನ್ಸ್ ಲೇಟೆಸ್ಟು ಮೆಷಿನ್, ಅಂದರೆ ನಮ್ಮ ಸೌತ್ ಇಂಡಿಯಾನಲ್ಲಿ ಲೇಟೆಸ್ಟ್ ಮೆಷಿನ್, ಮೋಸ್ಟ್ಲಿ ನಮ್ಮದು 2ನೇ ಹಾಸ್ಪಿಟಲ್ ಆಗ್ಬೋದು, MRI ಸ್ಯಾಂಕ್ಷನ್ ಮಾಡಿದ್ದಾರೆ. ಬೈ ಜೂನ್ ಎಂಡಿಂಗ್ ನಾವು ಆ ಸರ್ವಿಸಸ್ನ ರೋಲ್ ಕೊಡ್ಬೋದು ಜನರಿಗೆ ಇಲ್ಲಿಗೆ. ನರ್ಸಿಂಗ್ ಕಾಲೇಜ್ ಸಹಿತ ಪೂಜ್ಯರು ಸ್ಯಾಂಕ್ಷನ್ ಮಾಡಿದ್ದಾರೆ. ನರ್ಸಿಂಗ್ ಕಾಲೇಜು ಆಲ್ಮೋಸ್ಟ್ 1.5 year 2 yearsನಲ್ಲಿ ಸ್ಟಾರ್ಟ್ ಆಗ್ಬೋದು. ಒನ್ಸ್ ಗೌರ್ಮೆಂಟ್ ನೋಟಿಫಿಕೇಷನ್ ಬರಬೇಕು. ಗೌರ್ಮೆಂಟ್ ನೋಟಿಫಿಕೇಷನ್ ಬಂದರೆ ಅವರು ಬಂದು ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ನರ್ಸಿಂಗ್ ಸರ್ವಿಸಸ್, ಕಾಲೇಜ್ ಸರ್ವಿಸಸ್ ಸಹಿತ ನಮಗೆ ಇಲ್ಲ. ಅಂದರೆ ಒಂದು ಸಣ್ಣ ಉಜಿರೆ ಅಂತ ವಿಲೇಜ್ನಲ್ಲಿ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಇರೋ ಎಲ್ಲ ಥರ ಸೂಪರ್ ಸ್ಪೆಷಲೈಸೇಷನ್ ಸರ್ವಿಸಸ್ ಅತ್ಯಂತ ಕಡಿಮೆ ದರದಲ್ಲಿ ಉತ್ತಮವಾದ ಒಂದು ವಾತಾವರಣದಲ್ಲಿ ಇಲ್ಲಿ ಜನರಿಗೆ ಸಿಗ್ತಾ ಇದೆ ಅನ್ನೋದಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಪೂಜ್ಯರು ಒಂದು ಕನಸು, ಅವರ ಒಂದು ಧ್ಯೇಯ ಏನಂದರೆ ಸಣ್ಣ ಊರಿನಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಅಥವಾ ಸ್ಟೇಟ್ ಲೆವೆಲ್ ಕ್ಯಾಪಿಟಲ್ನಲ್ಲಿ ಸಿಗುವ ಎಲ್ಲ ಸರ್ವಿಸಸ್ ಆದಷ್ಟು ಇಲ್ಲಿ ಸಿಗಬೇಕಂತ ಅವರ ಆಶಯ. ಅದಕ್ಕೆ ಅನುಕೂಲವಾಗಿ ನಾವು ಇಲ್ಲಿ ಸಂತೋಷವಾಗ್ತಾ ಇದೆ. ಸುಮಾರು ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಒಬ್ಬೊಬ್ಬರು ಇಲ್ಲಿ ಬರ್ತಾ ಇದ್ದಾರೆ. ಇನ್ನು ಪೂಜ್ಯರು ಇನ್ನೂ ಕೆಲವೊಂದು ಸೂಪರ್ ಸ್ಪೆಷಲೈಸೇಷನ್ ಇರುವ ಕೆಲವೊಂದು ಹಾಸ್ಪಿಟಲ್ಸ್ ಜೊತೆಗೆ ಸಹಿತ ಮಾತುಕತೆ ನಡೀತಾ ಇದ್ದಾವೆ. ಮೋಸ್ಟ್ಲಿ ಅದು ಫಲಾನುವ ಆದರೆ, ಫ್ರೂಟ್ಫುಲ್ ಆದರೆ, ಮೇ ಬಿ ಬೈ ಡಿಸೆಂಬರ್ ಈ ವರ್ಷ ಮತ್ತೊಂದು ತುಂಬ ಸಿಹಿಯಾದ ಒಂದು ಒಳ್ಳೆ ಸುದ್ದಿ ಈ ಜನರಿಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಅದು ಪೂಜ್ಯರು ಅವ್ರ ಕಡೆಯಿಂದನೇ ತಾವು ಕೇಳ್ಬೋದು. ಸೊ ಒನ್ಸು ಇವೆಲ್ಲ ಬಂದಾಗ ನನಗೆ ಗೊತ್ತಿದ್ದು ಸುಮಾರು ಕೇಸಸ್ ನಾವು ಹೀಗೆ ಅಥವಾ ಇಲ್ಲಿರೋ ಜನರು ಯಾರು ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ದಾರೋ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಕೇಸಸ್ ಎಕ್ಸೆಪ್ಟ್ ಆಂಕಾಲಜಿ, ಅಂದರೆ ಈ ಕ್ಯಾನ್ಸರ್ ರಿಲೇಟೆಡ್ ಒಂದು ಬಿಟ್ಟು ಬೇರೆ ಎಲ್ಲ ಇಲ್ಲೇ ಟ್ರೀಟ್ಮೆಂಟ್ ಆಗೋ ಒಂದು ಫೆಸಿಲಿಟೀಸ್ ಮೋಸ್ಟ್ಲಿ ಒಂದು 2 yearsನಲ್ಲಿ ಸಿಗುತ್ತೆ ಅಂತ ತಿಳಿಸೋದಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪಾತಕಗಳಿಗೆ ವಂದಿಸುತ್ತಾ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಎಲ್ಲದರಲ್ಲಿ ಹೊಸತನವನ್ನು ಬಯಸ್ತಾ ಇದೆ. ಪ್ರತಿ ವರ್ಷವೂ ಕೂಡ ಅನೇಕ ಯೋಜನೆಗಳನ್ನು ಕೂಡ ತರ್ತಾ ಇದೆ. ಪ್ರತಿ ತಿಂಗಳು 2-3 ಉಚಿತ ವೈದ್ಯಕೀಯ ಶಿಬಿರಗಳನ್ನು ಕೂಡ ಹಮ್ಮಿಕೊಳ್ತಾ ಬಂದಿದ್ದೇವೆ. ಇವತ್ತು ಕೂಡ ನಾವು ಇನ್ಹೌಸ್ ಉಚಿತ ಕಿವಿ ಗಂಟಲು ಮೂಗು ತಜ್ಞರ ಸಹಕಾರದಿಂದ ಉಚಿತವಾಗಿ ವೈದ್ಯರ ಸಮಾಲೋಚನೆ ಜೊತೆಗೆ ಎಲ್ಲ ರೀತಿಯ ಲ್ಯಾಬೊರೇಟರಿ ಅಥವಾ ರೇಡಿಯೋಲಜಿ ಎಲ್ಲವೂ ಕೂಡ ಇವತ್ತು ಶಿಬಿರದಲ್ಲಿ ಎಲ್ರಿಗೂ ಸಿಗಲಿದೆ. ಶಿಬಿರದ ಪ್ರಯೋಜನವನ್ನು ಎಲ್ಲರೂ ಪಡ್ಕೋಬೇಕಾಗತ್ತೆ. ಯಾಕಂತ ಹೇಳಿದರೆ ಹಳ್ಳಿಯಲ್ಲಿರುವ ಅನೇಕ ಜನಗಳಿಗೆ ಅವರವರ ಆರೋಗ್ಯದ ಬಗ್ಗೆ ಕಾಳಜಿ ಇರೋದಿಲ್ಲ. ಯಾವ ಥರದ ಸಮಸ್ಯೆಗಳು ಯಾವ ರೀತಿಯಲ್ಲಿ ಬರ್ತವೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ದೂರದ ಹಳ್ಳಿಯಲ್ಲಿರುವ ಜನರು ದೂರದ ಮಂಗಳೂರಿಗೆ ಹೋಗಬೇಕು ಅಥವಾ ಇನ್ನು ಹತ್ತಿರದ ಊರುಗಳಿಗೆ ಹೋಗಬೇಕು ಅನ್ನೋ ಪರಿಸ್ಥಿತಿ ಕೂಡ ಇದೆ. ಅಂಥ ಸಮಯದಲ್ಲಿ ಪೂಜ್ಯರ ಮಾರ್ಗದರ್ಶನದಲ್ಲಿ ಪ್ರತಿ ತಿಂಗಳು ನಾವು ಹೊರಗಡೆ ಕೂಡ ಉಚಿತವಾಗಿ ವೈದ್ಯಕೀಯ ಶಿಬಿರವನ್ನು ನಾವು ಆಯೋಜಿಸ್ತಾ ಬಂದಿದ್ದೇವೆ. ಅದರಿಂದ ಅನೇಕ ಜನರಿಗೆ ಉಪಯೋಗವಾಗಿದೆ ಕೂಡ. ಶಿಬಿರದಲ್ಲಿ ಇನಿಷಿಯಲಿ ಎಲ್ಲ ಡಾಕ್ಟರ್ಗಳು ಚೆಕ್ ಮಾಡ್ತಾರೆ, ಆದರೆ ಮುಂದಿನ ಚಿಕಿತ್ಸೆಯ ಮಾದರಿಗಳನ್ನ ಅದಕ್ಕೆ ಬೇಕಾಗಿರೋ ಮಾದರಿಗಳು ಸಂಗ್ರಹಿಸುವಂಥದ್ದು ಅಥವಾ ಲ್ಯಾಬೊರೇಟರಿ ಇರ್ಬೋದು ಅಥವಾ ಎಕ್ಸ್ರೇ ಅಥವಾ CT ಸ್ಕ್ಯಾನ್ ಕೂಡ ಇರ್ಬೋದು. ಆ ಶಿಬಿರದಿಂದ ಅವರು ಇಲ್ಲಿ ಬರ್ತಾರೆ. ಇಲ್ಲಿ ಬಂದಾಗ ಕೆಲವೊಂದು ಸಮಸ್ಯೆಗಳು ಅವರಿಗೆ ಸಿಗ್ತದೆ, ಡಾಕ್ಟರ್ಗಳಿಗೆ ಗೊತ್ತಾಗ್ತದೆ. ಆಗ ಅವರು ಖುಷಿ ಪಡ್ತಾರೆ. ಯಾಕಂತ ಹೇಳಿದ್ರೆ ಒಂದು ಚಿಕಿತ್ಸೆ ಯಾವುದೇ ಒಂದು ರೋಗದ ಲಕ್ಷಣಗಳು ಪ್ರಾಥಮಿಕ ಹಂತದಲ್ಲಿ ಗೊತ್ತಾದಾಗ ಮಾತ್ರ ಅವರಿಗೆ
ಅದಕ್ಕೆ ಬೇಕಾಗಿರೋಂಥ ಔಷಧಗಳನ್ನ ಕೊಟ್ಟು ಅತಿ ಬೇಗ ಸುಮಾರು ಮಾಡ್ಬೋದು. ಅದು ಅತಿರೇಕಕ್ಕೆ ಹೋದಾಗ ಕೆಲವೊಂದು ರೋಗಗಳು ಅದರ ಲಕ್ಷಣಗಳು ರೋಗ ಲಕ್ಷಣಗಳು ಒಂದು ಸ್ಟೇಜ್ ಅಂತ ಇರುತ್ತೆ, ಫಸ್ಟ್ ಸೆಕೆಂಡ್ ಥರ್ಡ್ ಅಂತ, ಅಥವಾ ಫೋರ್ತ್ ಸ್ಟೇಜ್ ಅಂತ ಇರ್ಬೋದು, ಫಿಫ್ತ್ ಸ್ಟೇಜ್ ಅಂತ ಇರ್ಬೋದು. ಆ ಪ್ರಾಥಮಿಕ ಸ್ಟೇಜ್ಗಳಲ್ಲಿ ಅದು ಕಂಡು ಬಂದಾಗ ಅದನ್ನು ಈಸಿಯಾಗಿ ಗುಣಪಡಿಸ್ಬೋದು. ಯಾಕಂದರೆ SGM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಅನೇಕ ವೈದ್ಯಕೀಯ ತಜ್ಞರ ತಂಡವೇ ಇದೆ. ಆರ್ಥೋಪೆಡಿಷಿಯನ್ಸ್ 5 ಜನರಿದ್ದಾರೆ, ಗೈನಕಾಲಜಿಸ್ಟ್ ಇಬ್ಬರು ಇದ್ದಾರೆ, ENT ಸ್ಪೆಷಲಿಸ್ಟ್ ಒಬ್ಬರು ಇದ್ದಾರೆ. ತುಂಬ ಚೆನ್ನಾಗಿದ್ದಾರೆ ಡಾಕ್ಟ್ರು, ಎಲ್ಲ ಡಾಕ್ಟ್ರುಗಳು ಕೂಡ ಚೆನ್ನಾಗಿದ್ದಾರೆ. ಅದೇ ಥರ ಗೈನಿಕಲ್ ಇಬ್ಬರು ಆದ್ರೂ ಕೂಡ, ಮತ್ತು ಡರ್ಮಟಾಲಜಿಸ್ಟ್ ಇದ್ದಾರೆ, ಡೆಂಟಿಸ್ಟ್ ಇದ್ದಾರೆ, ಸರ್ಜನ್ಸ್ ಇದ್ದಾರೆ. ಇನ್ನೇನು ಕೆಲವೇ ತಿಂಗಳಲ್ಲಿ ನ್ಯೂರೋ ಸರ್ಜರಿ ಕೂಡ ಡಾಕ್ಟ್ರುಗಳು ಕೂಡ ಅವೈಲೇಬಲ್ ಇದ್ದಾರೆ. ಸೈಕ್ಯಾಟ್ರಿ ಡಾಕ್ಟ್ರು ಕೂಡ ಈಗ ಆಲ್ರೆಡಿ ಅವೈಲೇಬಲ್ ಇದ್ದಾರೆ. ಇಂಥ ಎಲ್ಲ ವೈದ್ಯರ ತಂಡ ಇರುವಾಗ ಕೆಲವೊಂದು ಸಮಸ್ಯೆಗಳಿಗೆ ಪ್ರಾಥಮಿಕ ದ್ವಿತೀಯ ಹಂತದಲ್ಲಿ ಚಿಕಿತ್ಸೆಯನ್ನು ಕೊಟ್ಟು ಜನರು ಆರೋಗ್ಯವಾಗಿ ಇಲ್ಲಿಂದ ಹೋಗ್ತಿದ್ದಾರೆ, ಗುಣಮುಖರಾಗಿ ಹೋಗ್ತಾ ಇದ್ದಾರೆ. ಇಂಥ ಒಂದು ಆಸ್ಪತ್ರೆಯನ್ನ ಮುನ್ನಡೆಸ್ಕೊಂಡು ಹೋಗ್ತಿರುವಂಥದ್ದು ನಮ್ಮೆಲ್ಲರ ಪ್ರೀತಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀಯುತ ಜನಾರ್ದನ್ ಸರ್ ಅವರು. ಅವರ ಒಂದು ಮುತುವರ್ಜಿಯಿಂದ, ಕಾಳಜಿಯಿಂದ ಕೇವಲ ಅಲ್ಲಿಗೆ ಸೀಮಿತವಾಗಿದ್ದ ಈ ಆಸ್ಪತ್ರೆಯನ್ನ ಜಿಲ್ಲೆಗೆ, ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿ ಆಸ್ಪತ್ರೆಯನ್ನಾಗಿ ಮಾಡಿದ್ದಾರೆ. ಇದೆಲ್ಲವೂ ಇಲ್ಲಿರುವ ಸಿಬ್ಬಂದಿಗಳು, ನುರಿತ ತಜ್ಞ ವೈದ್ಯರ ತಂಡ, ಅತಿ ಒಳ್ಳೆಯ ಕ್ವಾಲಿಫಿಕೇಶನ್ ಹೊಂದಿರುವ ನರ್ಸಿಂಗ್ ತಂಡ, ಇದೆಲ್ಲರಿಂದ ಮಾತ್ರ ಸಾಧ್ಯವಾಗಿದೆ. ಇದೆಲ್ಲವನ್ನ ಅವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾವೆಲ್ಲರೂ ಧನ್ಯರು ಇಲ್ಲಿ ಕೆಲಸ ಮಾಡ್ತಿರೋದಕ್ಕೆ. ಇಂಥ ಶಿಬಿರದ ಪ್ರಯೋಜನವನ್ನು ಎಲ್ಲ ಜನರು ಪಡ್ಕೋಬೇಕು. ಯಾಕಂತ ಹೇಳಿದ್ರೆ ಇಂಥ ಶಿಬಿರವನ್ನ ಆಯೋಜಿಸುವುದು ಅಷ್ಟು ಸುಲಭ ಅಲ್ಲ. ಪೂಜ್ಯರ ಮಾರ್ಗದರ್ಶನ ಮತ್ತೆ ಶ್ರೀ ಅಮ್ಮನವರ ಆಶೀರ್ವಾದದಿಂದ ಇದು ಬಹಳ ನಮಗೆ ಸುಲಭವಾಗಿ ಇಲ್ಲಿ ಸಿಗ್ತಾ ಇದೆ, ಜನಗಳಿಗೆ ಸಿಗ್ತಾ ಇದೆ. ಇದನ್ನು ಆಯೋಜಿಸ್ತಿದ್ದೇವೆ. ಇದರ ಸದುಪಯೋಗವನ್ನು ಮುಂದಕ್ಕೆ ಕೂಡ ಅನೇಕ ಶಿಬಿರಗಳು ಕೂಡ ತಿಂಗಳಿಗೆ 1 ರಿಂದ 2-3 ಉಚಿತ ವೈದ್ಯಕೀಯ ಶಿಬಿರಗಳು ಸಿಗ್ತಾ ಇದೆ, ಮಾಡ್ತಾ ಇದ್ದೇವೆ. ಅದರ ಪ್ರಯೋಜನವನ್ನು ಎಲ್ಲರೂ ಪಡ್ಕೋಬೇಕು. ಮುಂದಕ್ಕೆ ಇಲ್ಲಿ ಬಂದಾಗ ನಿಮಗೆ ತುಂಬು ಹೃದಯ ಅಂದರೆ ನಗುಮೊಗದ ಸೇವೆಯಿಂದ ಜನರು ಖುಷಿ ಪಡ್ತಾ ಇದ್ದಾರೆ. ಅಂಥ ಸೇವೆಯನ್ನು ನಾವು ಇಲ್ಲಿ ಕೊಡ್ತಾ ಇದ್ದೇವೆ. ಎಲ್ರಿಗೂ ಆರೋಗ್ಯವಾಗಿರಲಿ, ಎಲ್ಲರೂ ಇಲ್ಲಿಗೆ ಬಂದವರು ಆರೋಗ್ಯವಾಗಿ ಗುಣಮುಖರಾಗಿ ಹೋಗಲಿ ಅಂತ ದೇವರ ಬೇಡ್ಕೊಳ್ತಾ ಇದ್ದೇನೆ. ಮುಂದಕ್ಕೆ ಆಸ್ಪತ್ರೆಗೆ MRI ಕೂಡ ಬರ್ತಾ ಇದೆ, ಆಲ್ರೆಡಿ ಘೋಷಣೆ ಆಗಿದೆ. MRI ಕೂಡ ಬರ್ತಾ ಇದೆ. ಇನ್ನೇನು ಕೆಲವೇ ತಿಂಗಳಲ್ಲಿ MRI ಕೂಡ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ. ಇದರಿಂದಾಗಿ ಹಳ್ಳಿಯ ಜನರು ಮಂಗಳೂರಿಗೆ ಹೋಗುವಂಥ ಅಥವಾ ಪುತ್ತೂರಿಗೆ ಹೋಗುವಂಥ ಸಂದರ್ಭಗಳು ತಪ್ಪಿದಂತಾಗಿ ಕಡಿಮೆ ದರದಲ್ಲಿ ತಮಗೆಲ್ಲರಿಗೂ ಕೂಡ MRI ಸ್ಕ್ಯಾನ್ SGM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಅವೈಲೇಬಲ್ ಇದೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡ್ಕೋಬೇಕಾಗಿ ಕೇಳ್ಕೊಳ್ತೀನಿ.